ಕರ್ನಾಟಕ ನಿರ್ಮಾಣ ವೇದಿಕೆಯ ವತಿಯಿಂದ ಇವತ್ತು ಉಡುಪಿಯಲ್ಲಿ ಆಯೋಜಿಸಿರುವಂತಹ ಮಾಹಿತಿ ಹಕ್ಕು ಮತ್ತು ಕಾನೂನು ಅರಿವು ತರಬೇತಿ ಕಾರ್ಯಾಗಾರದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಅಧ್ಯಕ್ಷರಾದಂತಹ ಎಸ್ ಮಂಜುನಾಥ್ ಅವರೇ, ನಿಕಟಪೂರ್ವ ಅಧ್ಯಕ್ಷರು ಮತ್ತು ಹಾಲಿ ಕಾರ್ಯದರ್ಶಿಯೂ ಆಗಿರುವ ಇದೇ ಉಡುಪಿ ಜಿಲ್ಲೆಯವರೇ ಆಗಿರುವಂತಹ ವಿಜಯ ರಾಘವ್ ಮರಾಠಿ ಅವರೇ, ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಕಾರ್ಯಕಾರಿ ಸಮಿತಿಯ ಮಾಜಿ ಸದಸ್ಯರು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹಾಲಿ ಅಧ್ಯಕ್ಷರು ಆಗಿರುವಂತಹ ದೀಪಕ್ ಸಿಎನ್ ಅವರೇ, ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ಇವತ್ತಿನ ಕಾನೂನು ಅರಿವು ಕಾರ್ಯಾಗಾರವನ್ನು ನಡೆಸಿಕೊಡಲು ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿರುವಂತಹ ಖ್ಯಾತ ವಕೀಲರಾದ ಮೈಸೂರಿನ ರವಿಕುಮಾರ್ ಅವರೇ, ಹಾಗೆಯೇ ಆರ್ಟಿಐ ಬಗ್ಗೆ ಇಂಗ್ಲಿಷ್ನಲ್ಲಿ ಡಿನಯಲ್ ಟು ಡಿಸ್ಕ್ಲೋಜರ್ ಅಂತ ಪುಸ್ತಕವನ್ನು ಬರೆದು ಹಲವಾರು ಕಡೆಗಳಲ್ಲಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಹಲವಾರು ತರಬೇತಿ ಕಾರ್ಯಾಗಾರಗಳಲ್ಲಿ ಮಾಹಿತಿ ಹಕ್ಕಿನ ಕುರಿತಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿರುವಂತಹ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಶಿವಮೊಗ್ಗ ಜಿಲ್ಲೆಯ ಮಂಜುನಾಥ್ ಹಿರೇಚೌಟಿ ಅವರೇ, ಹಾಗೂ ಇಲ್ಲಿ ಬಂದಿರುವಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಸದಸ್ಯರು ಹಾಗೂ ಉಡುಪಿಯ ಪ್ರಜ್ಞಾವಂತ ಉಡುಪಿ ಮತ್ತು ಉತ್ತರ ಕನ್ನಡದ ಕಾರವಾರದಿಂದಲೂ ಒಂದಷ್ಟು ಜನ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ರಿಗೂ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತೊಂದು ವಿಚಾರದ ಕುರಿತಾಗಿ ನಾನು ನಿಮ್ಮ ಮುಂದೆ ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ತಿದ್ದೀನಿ. ವಿಚಾರ ಭ್ರಷ್ಟಾಚಾರ ವಿರೋಧಿ ಹೋರಾಟಗಳಲ್ಲಿಯ ಸವಾಲುಗಳು. ಈಗಾಗಲೇ ಇಷ್ಟೊಂದು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ಡಾಕ್ಟರ್ ಪಿ ಬಿ ಭಂಡಾರಿ ಅವರು ಹೇಗೆ ಅವ್ರ ಬಗ್ಗೆನೇ ಜನ ಏನೆಲ್ಲ ಮಾತಾಡ್ತಿದ್ರು, ಡಾಕ್ಟರ್ಗೆ ಜನರ ಹುಚ್ಚನ್ನ ಬಿಡಿಸಿ ಡಾಕ್ಟರ್ಗೆ ಹುಚ್ಚು ಬಂದ್ಬಿಟ್ಟಿದೆ, ಹಾಗಾಗಿ ಅವರು ಈ ಭ್ರಷ್ಟಾಚಾರ ಅದು ಇದು ಅಂತೆಲ್ಲ ಓಡಾಡ್ತಾರೆ. ಆಮೇಲೆ ರಸ್ತೆ ಆಗಿಲ್ಲ ಅಂತೇಳಿ ರಸ್ತೆಯಲ್ಲಿ ಗಡ್ಡ ಹೆಂಡತಿ ಅವರ ಶ್ರೀಮತಿಯವರು ಇಲ್ಲೇ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರು ವೈದ್ಯರು, ಅವರು ಗಡ್ಡ ಹೆಂಡತಿ ಎಲ್ಲ ರಸ್ತೆಯಲ್ಲಿದ್ದಾರೆ. ಹೀಗೆ ಹಲವಾರು ವಿಚಾರಗಳಿಂದ ಅವರನ್ನ ಒಂದು ರೀತಿಯಲ್ಲಿ ಅವೇಳನ ಮಾಡ್ತಾ ಇದ್ರು, ಹಂಗಿಸ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಭ್ರಷ್ಟಾಚಾರ ವಿರೋಧಿ ಹೋರಾಟ ಅನ್ನುವಂತಹದ್ದು ಸುಲಭವಲ್ಲ. ಅದಕ್ಕಿಂತ ಮೊದಲು ಭ್ರಷ್ಟಾಚಾರ ವಿರುದ್ಧ ನಾವ್ಯಾಕೆ ಹೋರಾಟ ಮಾಡಬೇಕು? ನಾವು ಯಾಕೆ ಹೋರಾಟ ಮಾಡಬೇಕು ಅಂದ್ರೆ, ಇವತ್ತು ನಾವು ಬದುಕ್ತಾ ಇರುವಂತಹದ್ದು ಪ್ರಜಾಪ್ರಭುತ್ವದಲ್ಲಿ. ಈ ಪ್ರಜಾಪ್ರಭುತ್ವದಲ್ಲಿ ದೇಶದ ಪ್ರತಿಯೊಬ್ಬ ಪ್ರಜೆಯು ಹುಟ್ಟಿದ ಮಗುವಿನಿಂದ ಸಾಯುವ ತನಕ ಸತ್ತ ಮೇಲೇನು ಸತ್ತವರ ಹೆಸರಿನಲ್ಲಿ ಸರ್ಕಾರಕ್ಕೆ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತೆರಿಗೆ ಕಟ್ತೀವಿ. ಈ ಸರ್ಕಾರ ಹಿಂದಿನ ಕಾಲದಲ್ಲಿ ರಾಜರುಗಳು ಒಂದಷ್ಟು ಸೈನ್ಯವನ್ನ ಸಂಘಟಿಸಿ ಜನರಿಂದ ಸುಲಿಗೆ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ದೇಶಗಳಿಗೆ ಹೋಗಿ ಅಲ್ಲಿ ಅವರ ಮೇಲೆ ಯುದ್ಧ ಮಾಡಿ ದಾಳಿ ಮಾಡಿ ಅಲ್ಲಿಂದ ಒಂದಷ್ಟು ಸಂಪತ್ತನ್ನ ಕೊಳ್ಳೆ ಹೊಡ್ಕೊಂಡು ಬರ್ತಾ ಇದ್ರು. ಇಲ್ಲಿ ಆಮೇಲೆ ರಾಜ್ಯವನ್ನ ದೊಡ್ಡ ಗಟ್ಟಿಯಾಗಿ ಕಟ್ಟಿ ಜನರಿಂದ ಸುಂಕ ತಗೊಳ್ತಾ ಇದ್ರು, ಬಲಾತ್ಕಾರವಾಗಿ ಸುಂಕ, ಕೆಲವೊಂದು ಬೇರೆ ಬೇರೆ ರೀತಿಯ ಸುಂಕಗಳು. ಹೀಗೆಲ್ಲ ಮಾಡಿಕೊಂಡು ಅವರು ಜನರಿಗೆ ಇಷ್ಟ ಇರಲಿ ಕಷ್ಟ ಇರಲಿ ಅವರು ಬಲಾತ್ಕಾರದಿಂದ ನಡೆಸ್ತಾ ಇದ್ರು. ಮತ್ತೆ ಜನರಿಗೆ ಒಂದು ರೀತಿಯ ಪರಕೀಯರಿಂದ ಒಂದು ರೀತಿಯ ರಕ್ಷಣೆ ಕೊಡ್ತಾ ಇದ್ರು. ಆದ್ರೆ ಇವತ್ತಿರುವಂತಹದ್ದು ಅಂತಹ ವ್ಯವಸ್ಥೆ ಅಲ್ಲ. ಇವತ್ತಿರುವಂತಹದ್ದು ಪ್ರಜಾಪ್ರಭುತ್ವ. ನಾವು ಸಂವಿಧಾನವನ್ನು ಅರ್ಪಣೆ ಮಾಡಿಕೊಂಡಿದ್ದೀವಿ. ನಮಗೆ ನಾವೇ ಅರ್ಪಣೆ ಮಾಡಿಕೊಂಡಿರುವುದು ಸಂವಿಧಾನ. ಅಂದರೆ ನಮ್ಮ ಪೂರ್ವಿಕರು ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನವನ್ನು ರಚನೆ ಆದ ಮೇಲೆ ನಮಗೆ ನಾವೇ ಅರ್ಪಣೆ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಅಂದ್ರೆ ದೇಶವಾಸಿಗಳು, ಬಹುತೇಕ ಬಹುಸಂಖ್ಯಾತ ಜನರು ದೇಶವಾಸಿಗಳು ಸಂವಿಧಾನವನ್ನು ಒಪ್ಪಿಕೊಂಡು ಇವತ್ತು ನಾವು ಪ್ರಜಾಪ್ರಭುತ್ವವನ್ನ ನಡೆಸ್ತಾ ಇದ್ದೀವಿ, ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀವಿ. ಈ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಿರುವಂತಹ ಕಾರಣಕ್ಕಾಗಿ ಸರ್ಕಾರ ಯಾರನ್ನ ನಡೀಬೇಕು? ಯಾರೋ ಒಬ್ಬ ಶ್ರೀಮಂತನಿಂದ, ಯಾವುದೋ ಒಬ್ಬ ರಾಜನಿಂದ, ಯಾವುದೋ ಒಂದು ಕುಟುಂಬದಿಂದ ಅಲ್ಲ. ಇದು ಜನರಿಂದ ಆಯ್ಕೆಯಾಗಿ ಜನರಿಂದಲೇ ನಡೆಸಲ್ಪಡುವ, ಜನರಿಗಾಗಿ ಇರುವಂತಹ ಸರ್ಕಾರಗಳು. ಹಾಗಾಗಿ ಸರ್ಕಾರ ನಡೆಸೋದಕ್ಕೆ ಯಾರು ದುಡ್ಡು ಕೊಡ್ತಾರೆ? ಯಾರು ಅರ್ಥ ಕೊಡ್ತಾರೆ? ಯಾರು ಕೊಡ್ಬೇಕು? ಯಾಕೋ ಸ್ವಲ್ಪ ಉಡುಪಿಯವರು ಸ್ವಲ್ಪ ಮಂದ ಆಗ್ತಿದ್ದಾರೆ. ನಾವೇ ಕೊಡ್ಬೇಕು. ಅದಕ್ಕಾಗಿಯೇ ಸರ್ಕಾರಕ್ಕೆ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದ್ ಕಡೆ ಇನ್ಕಮ್ ಟ್ಯಾಕ್ಸ್, ನಮ್ಮ ಆದಾಯಕ್ಕೆ ತೆರಿಗೆ, ಇನ್ನೊಂದ್ ಕಡೆ GST, ಯಾವ ವಸ್ತು ತೆಗೆದುಕೊಂಡು ಯಾವ ಸಾಮಾನು ತೆಗೆದುಕೊಂಡು ಇವತ್ತು ಅದಕ್ಕೆ GST ಇದೆ. ಒಂದು ಗಾಡಿ ತಗೊಂಡ್ರೆ, ವಾಹನ ತೆಗೆದುಕೊಂಡ್ರೆ, ಟೂ ವೀಲರ್ ಕಾರ್ ತಗೊಂಡ್ರೆ ಅದಕ್ಕೆ ಆದಂತಹ ಒಂದು GST. ಆಮೇಲೆ ಅದಕ್ಕೆ ರೋಡ್ ಟ್ಯಾಕ್ಸ್ ಅಂತ, ರಸ್ತೆ ಬಳಸೋದಕ್ಕೆ ನಾವು ರಸ್ತೆ ಮಾಡ್ಬೇಕಲ್ವಾ, ಅದಕ್ಕೆ ರೋಡ್ ಟ್ಯಾಕ್ಸ್ ಅಂತ, ಇನ್ಶೂರೆನ್ಸ್ಗೆ ರೋಡ್ ಟ್ಯಾಕ್ಸ್ ಇದೆ ಇವತ್ತು. ಹೀಗೆ ಅನೇಕ ರೀತಿಯಲ್ಲಿ ಇವತ್ತು ಸರ್ಕಾರ ತೆರಿಗೆಗಳನ್ನ ತಗೊಳ್ತಾ ಇದೆ, ತೆರಿಗೆ ವಸೂಲಿ ಮಾಡ್ತಾ
ಇದೆ. ಇಷ್ಟು ವಸೂಲಿ ಮಾಡಬಾರದು. ಆದರೂ ಸಹ ಇದು ನಮ್ಮದೇ ಸರ್ಕಾರ, ಜನರ ಸರ್ಕಾರ ಅಂತೇಳಿ ಜನರು ಸರ್ಕಾರ ನಡಿಬೇಕಲ್ವಾ, ಮೂಲಭೂತ ಸೌಕರ್ಯಗಳು ಆಗ್ಬೇಕಲ್ವಾ ಅಂತೇಳಿ ಇವತ್ತು ತೆರಿಗೆಯನ್ನ ಕಟ್ತಾ ಇದ್ದಾರೆ. ಆದ್ರೆ ಇದೇ ಸಂದರ್ಭದಲ್ಲಿ ಕಳೆದ 70 ವರ್ಷಗಳ ಹಿಂದೆ ಇದ್ದ ಸ್ಥಿತಿ ಇವತ್ತು ಭಾರತದಲ್ಲಿ ಇಲ್ಲ. ಆವತ್ತಿನ ಕಾಲಕ್ಕೆ ಕಡು ಬಡತನ ಇದ್ದಂತಹ ದೇಶ ನಮ್ಮದು. ಸರ್ಕಾರದ ಬಳಿಯಲ್ಲಿ ಎಷ್ಟೋ ಸರ್ಕಾರಗಳಿಗೆ, ರಾಜ್ಯ ಸರ್ಕಾರಗಳಿಗೆ ಸಂಬಳ ಕೊಡೋದಕ್ಕೆ ದುಡ್ಡಿರ್ತಾ ಇರಲಿಲ್ಲ. 65-66 ಇಸ್ವಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ದೇಶದಲ್ಲಿ ಬರಗಾಲ ಬರುತ್ತೆ. ದೇಶದಲ್ಲಿ ಬರಗಾಲ ಬಂದಾಗ ಆವತ್ತು ಯುದ್ಧ ಶುರುವಾಗುತ್ತೆ ನಮಗೂ ಪಾಕಿಸ್ತಾನದವ್ರಿಗೂ. ಅಮೆರಿಕದವರು ಪಾಕಿಸ್ತಾನ ಜೊತೆ ಯುದ್ಧ ಮಾಡಬೇಡಿ ಅಂತ ಹೇಳಿದಾಗ, ಇಲ್ಲ ಅಂದ್ರೆ ನಾವು ನಿಮಗೆ ಧಾನ್ಯ ಕಳಿಸ್ತಾ ಇದ್ದೀವಿ, ಗೋಧಿ ಕಳಿಸ್ತಾ ಇದೀವಿ, ಅದನ್ನೆಲ್ಲ ನಾವು ನಿಲ್ಲಿಸಬೇಕಾಗುತ್ತೆ ಅಂತ ಹೇಳಿದಾಗ ಅದಕ್ಕೆ ಯಾವುದಕ್ಕೂ ಅಂಜಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ವಾರಕ್ಕೊಂದು ದಿವಸ ನಾನು ಉಪವಾಸ ಇರ್ತೀನಿ, ದೇಶವಾಸಿಗಳು ಹೀಗೆ ಉಪವಾಸ ಇರಿ ಅಂತ ಹೇಳಿ ಕರೆ ಕೊಟ್ಟು ಜೈ ಜವಾನ್ ಜೈ ಕಿಸಾನ್ ಅಂತ ಘೋಷಣೆ ಹೇಳಿ ದೇಶವಾಸಿಗಳು, ಅದರಲ್ಲೂ ವಿಶೇಷವಾಗಿ ರೈತರು ಆವತ್ತು ಬೆಳೆದಿದ್ದಕ್ಕಿಂತ ಹೆಚ್ಚಿನ ಬೆಳೆ ಬೆಳೆಯೋದಕ್ಕೆ ಪ್ರೇರಣೆ ಕೊಟ್ಟು, ಆವತ್ತು ನಮ್ಮ ದೇಶದಲ್ಲಿ ಕಾರ್ಖಾನೆಗಳು ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ, ನಮ್ಮ ದೇಶದಲ್ಲಿ ಅಣೆಕಟ್ಟುಗಳಿರಲಿಲ್ಲ ನೀರಾವರಿ ಮಾಡೋದಕ್ಕೆ. ನೆಹರು ಅಂತ ಅವರ ದೂರದರ್ಶಿತ್ವದ ಕಾರಣಕ್ಕಾಗಿ ಎ ವಿಷನರಿ ಲೀಡರ್ ಜವಾಹರ್ಲಾಲ್ ನೆಹರೂರವರು ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿ. ಅವರು ಕಂಡಂತಹ ಕನಸಿನ ಕಾರಣಕ್ಕೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಬಲಗೊಂಡು ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ ಸ್ಥಾಪನೆ ಆದವು. ದೇಶದಲ್ಲಿ ಕಾರ್ಖಾನೆಗಳು ನವರತ್ನ ಅಂತ ಹೇಳ್ತಾರೆ, BEML, BGML, HAL, BL, BHEL ಇದರದೆಲ್ಲ ಶುರುವಾಗಿದ್ದು ನೆಹರೂರವರ ಕಾಲದಲ್ಲಿ. ನೆಹರೂರವರಿಂದ ಆ ತರದ್ದೆಲ್ಲ ಕಾರ್ಖಾನೆಗಳಾಗಿ ಅವರು ಹೊಟ್ಟೆ ಬಟ್ಟೆ ಕಟ್ಟಿ ದೇಶವನ್ನ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ರು. ಇವತ್ತು ಹಿರಿಯರು ದುಡ್ಡನ್ನ ಇವತ್ತಿರುವಂತಹ ಸರ್ಕಾರಗಳು ಏನ್ ಮಾಡ್ತಿವೆ, ಮಜಾ ಮಾಡ್ತಾ ಇವೆ. ದೇಶದ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು 10 ಲಕ್ಷದ್ದು, 20 ಲಕ್ಷದ್ದು, 50 ಲಕ್ಷದ್ದು ಕೋಟಿ ಹೊರಿಸಿಕೊಂಡು ಇವತ್ತು ಮೆರೀತಿದ್ದಾರೆ. ದೇಶದ ಪ್ರಧಾನಮಂತ್ರಿಗೆ 9,500, ಇವತ್ತು ಇನ್ನೂ ಜಾಸ್ತಿ ಇರ್ಬೋದು ಅದರ ಬೆಲೆ, 10,000 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಬೆಲೆ ಮಾಡುವ ವಿಮಾನ ಪ್ರಧಾನಮಂತ್ರಿಗಳ ಸೇವೆಗಿದೆ. ಅದು ಅವರು ಯಾವುದೋ ಒಂದು ಏರ್ ಇಂಡಿಯಾ 1 ಅಂತ ಯಾವುದೋ ವಿದೇಶಗಳಿಗೆ ಹೋದಾಗ ಬಳಸುವಂತದ್ದು. ಅಮೆರಿಕದಲ್ಲಿ ಏರ್ ಫೋರ್ಸ್ 1 ಅಂತ ಹೇಗೆ ಅಮೆರಿಕದ ರಾಷ್ಟ್ರಾಧ್ಯಕ್ಷ ಬಳಸ್ತಾನೋ ಅದೇ ತರೀಕೆ ನಮ್ಮ ದೇಶದ ಪ್ರಧಾನಿ ಬಳಸೋದಕ್ಕೆ ಎಷ್ಟು ಸಾವಿರ ಕೋಟಿ ರೂಪಾಯಿಗಳ ವಿಮಾನ ಇದೆ, 10,000 ಕೋಟಿ ರೂಪಾಯಿಗಳು ಬೆಲೆ ಬಾಳುವಂತಹ ವಿಮಾನ. ಯಾವಾಗಲೂ ಅಪರೂಪಕ್ಕೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೆ ಒಂದು ಪಾಪ ಬಹಳ ಪಾರಿಗಳು ಮಾಡ್ತಾ ಇದ್ರು ನಮ್ಮ ಪ್ರಧಾನಮಂತ್ರಿಗಳು. ಹೀಗೆ ಎಲ್ಲಿಂದ ಬಂತು ಆ ದುಡ್ಡು? ಅಂಬಾನಿ ಕೊಟ್ನ, ಅದಾನಿ ಕೊಟ್ನ, ಬಿರ್ಲಾ ಕೊಟ್ನ, ಯಾರು ಕೊಟ್ಟ? ಜನಸಾಮಾನ್ಯ. ನಾವು ನಮ್ಮ ತೆರಿಗೆ ಹಣದಲ್ಲಿ. ಇಷ್ಟೆಲ್ಲ ಸರ್ಕಾರಗಳು ಸಂಪದ್ಭರಿತವಾಗಿ ಕಾಣಿಸ್ತಾ ಇದೆ. ಆದರೆ ದೇಶವಾಸಿಗಳ ಬಹುಸಂಖ್ಯಾತರ ಬಡತನ ಹೋಗಿದೆಯಾ? ಸಾಮಾಜಿಕ ನ್ಯಾಯ ಸಿಕ್ಕಿದೆಯಾ? ಬಡವರಿಗೆ, ಅಶಕ್ತರಿಗೆ, ದುರ್ಬಲ ವರ್ಗದವರಿಗೆ, ಸಾಮಾಜಿಕವಾಗಿ ಹಿಂದುಳಿದಿರೋರಿಗೆ ಇವತ್ತು ಸರ್ಕಾರ ನಮ್ದು ಅಂತ ಅನಿಸ್ತಾ ಇದೆಯಾ? ಯಾವುದೋ ಒಂದು ಸಂದರ್ಭದಲ್ಲಿ ಗ್ಯಾರಂಟಿ ಅದು ಇದು ಅಂತ ಹೇಳಿ ಮಾಡಿದಾಗ ಸರ್ಕಾರಕ್ಕೂ ನಮ್ಮ ಬಗ್ಗೆ ಒಂದು ಗೌರವ ಇದೆ ಅಂತ ಜನಕ್ಕೆ ಅನ್ಸುತ್ತೆ. ಚುನಾವಣೆಗಳ ಸಂದರ್ಭದಲ್ಲಿ ರಾಜಕಾರಣಿಗಳು ಬಂದು ಗಂಡಸರಿಗೆ ಏನ್ ಕೊಡ್ತಾರೆ, ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡು ಬೆಳೆದವರಿಗೆ ನಿಕ್ಕರ್ ಹಂಚುವಾಗ ನಮಗೂ ಒಂದು ಓಟ್ ಇದೆ ಅಂತ ಜನಕ್ಕೆ ಅನ್ನಿಸ್ತಾ ಇದೆ. ಆದರೆ ಬಡತನ ಹೋಗಿಲ್ಲ, ನಿರುದ್ಯೋಗ ಕಡಿಮೆ ಆಗಿಲ್ಲ. ಇದಕ್ಕಿರುವಂತಹ ಇವತ್ತು ಏಕೈಕ ಕಾರಣ ಸರ್ಕಾರಗಳು ಸಂಪದ್ಭರಿತವಾಗಿವೆ. ದೇಶಾದ್ಯಂತ ಬಹುಸಂಖ್ಯಾತ ಜನ ದುಡಿತಾ ಇದ್ದಾರೆ, ಶ್ರಮ ಹಾಕ್ತಿದ್ದಾರೆ. ಅದರಿಂದಲೇ ನಮ್ಮ ದೇಶದ GDP ಹಂತವಾಗಿ ಮೇಲಕ್ಕೆ ಹೋಗ್ತಾ ಇದೆ. ಆ ಹೆಚ್ಚುವರಿಯಾದಂತಹ ಹೆಚ್ಚುತ್ತಿರುವಂತಹ GDP ಇಂದಾಗಿ ಒಂದು ವರ್ಗ, ನವಶ್ರೀಮಂತ ವರ್ಗ ಸೃಷ್ಟಿಯಾಗಿದೆ. ಸರ್ಕಾರಗಳು ಹಿಂದೆ ಸಂಬಳ ಕೊಡೋದಿಕ್ಕೆ ಸಾಲದ ಇದ್ದಂತಹ, ದುಡ್ಡು ಸಾಲದ ಇದ್ದಂತಹ ಸರ್ಕಾರಗಳು, ದಿವಾಳಿ ಎದ್ದಿದ್ದಂತಹ ಸರ್ಕಾರಗಳು ಇವತ್ತು ಕೇವಲ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಟನಲ್ ಮಾಡೋದಿಕ್ಕೆ 50,000 ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ ಹಾಕೊಳ್ತಾರೆ. ಇಷ್ಟು ಶ್ರೀಮಂತವಾಗಿವೆ ನಮ್ಮ ಸರ್ಕಾರಗಳು. ಆದರೆ ಬಡತನ ನಿವಾರಣೆ ಆಗಿಲ್ಲ, ಸಾಮಾಜಿಕ ಅಸಮಾನತೆಗಳು ತೊಲಗಿಲ್ಲ, ಜನರಿಗೆ ಅವರ ಸಂವಿಧಾನದಂತ ಹಕ್ಕುಗಳು ಸಿಗ್ತಾ ಇಲ್ಲ. ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ತಮ್ಮ ಮೇಲೆ ಹಲ್ಲೆ ಆಗಿದೆ, ತಮ್ಮ ಕುಟುಂಬದವರಿಗೆ ಅನ್ಯಾಯ ಆಗಿದೆ, ವಂಚನೆ ಆಗಿದೆ ಅಂತ ಹೋದ್ರೆ ಪೊಲೀಸರು ನ್ಯಾಯ ಕೊಡ್ತಾ ಇದ್ದಾರ, FIR ದಾಖಲಿಸ್ಕೊಳ್ತಾ ಇದ್ದಾರ. ನಿಮ್ಮದೇ ಜಮೀನಿನ, ನಿಮ್ಮ ಪೂರ್ವಿಕರಿಂದ ನಿಮಗೆ ಬಂದಿರುವಂತಹ ಅಥವಾ ನೀವು ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿರುವಂತಹ ಜಮೀನನ್ನ, ಸೈಟ್ ಅನ್ನ, ಒಂದು ಆಸ್ತಿಯನ್ನ ರಿಜಿಸ್ಟರ್ ಮಾಡಿಕೊಂಡು ಖಾತೆ ಮಾಡಿಸೋದಕ್ಕೆ ಹೋದ್ರೆ ಲಂಚ ಇಲ್ಲದೆ ನಿಮ್ಮ ವಿಲೇಜ್ ಅಕೌಂಟೆಂಟ್ಸ್ ಅಥವಾ ನಗರಸಭೆಯವರು, ಪುರಸಭೆಯವರು ಲಂಚ ಇಲ್ಲದೆ ಮಾಡ್ಕೊಡ್ತಾ ಇದ್ದಾರ. ಇದರಿಂದ ಎಷ್ಟು ತೊಂದರೆ ಆಗ್ತಾ ಇದೆ. ಜನ ಯಾವೆಲ್ಲ ರೀತಿಯಲ್ಲಿ ಬಸವಳಿದಿದ್ದಾರೆ. ಇವತ್ತು ಹಕ್ಕುಗಳು ಸಿಗ್ತಾ ಇಲ್ಲ, ಅವರಿಗೆ
ಸಮಾಜ ಏನು ವೆಲ್ಫೇರ್ ಸ್ಕೀಮ್ಸ್ ಅಂತೇಳಿ ಜನ ಕಲ್ಯಾಣ ಯೋಜನೆಗಳನ್ನ ಜನರಿಗಾಗಿ ಸರ್ಕಾರಗಳು ತರ್ತಾ ಇದೆ. ಹಿಂದೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ ಅಂತ ಹೇಳಿದ್ರು, ಸರ್ಕಾರ 1 ರೂಪಾಯಿ ಖರ್ಚು ಮಾಡಿದ್ರೆ ಬಡವರಿಗಾಗಿ ಅದು ಕೊನೆಗೆ ಬಡವರಿಗೆ ತಲುಪೋ ಅಷ್ಟೊತ್ತಿಗೆ ಅದೆಷ್ಟು ರೂಪಾಯಿ ಅಂತ ತಲುಪಿರುತ್ತೆ? 1 ರೂಪಾಯಿಯಲ್ಲಿ 15 ಪೈಸಾ ಮಾತ್ರ ತಲುಪಿರುತ್ತೆ. 85 ಪೈಸಾ ಅದು ಸೋರಿಕೆ ಆಗಿರುತ್ತೆ, ಸರ್ಕಾರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದು ಕಳೆದು ಹೋಗಿರುತ್ತೆ ಅಂತ. ಇವೆಲ್ಲ ಆಗ್ತಾ ಇರೋದ್ರಿಂದಾಗಿ ಸರ್ಕಾರಗಳು ನೂರಾರು ಜನ ಕಲ್ಯಾಣ ಯೋಜನೆಗಳನ್ನ ತಂದ್ರು ಇಲ್ಲಿ ಭ್ರಷ್ಟಾಚಾರದ ಕಾರಣದಿಂದಾಗಿ ಏಳಿಗೆ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಭ್ರಷ್ಟಾಚಾರ ನಮ್ಮ ಅತಿ ದೊಡ್ಡ ಶತ್ರು. ಸಾಮಾಜಿಕ ನ್ಯಾಯದ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಶತ್ರು ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಭ್ರಷ್ಟಾಚಾರ. ಅದರಿಂದಾಗಿಯೇ ಇವತ್ತು ಭ್ರಷ್ಟಾಚಾರದ ವಿರುದ್ಧ ಜನಸಾಮಾನ್ಯರು ಎದ್ದು ನಿಂತು ಹೋರಾಟ ಮಾಡುವಂತಹ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈ ಅನಿವಾರ್ಯತೆ ಸೃಷ್ಟಿಯಾದಾಗ ಬಹಳ ಜನ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರು ಒಂದು ಸಂದರ್ಭದಲ್ಲಿ ಹೆಸರು ತೆಗೆದುಕೊಂಡಿದ್ದಕ್ಕೋ, ಹೀರೋಗಳಾಗಿ ಗೆದ್ದಿದ್ದಕ್ಕೋ, ಭ್ರಷ್ಟಾಚಾರ ವಿರೋಧಿ ಹೋರಾಟ ಅಂದ್ರೆ ಅದಕ್ಕೊಂದು ಚಾರ್ಮ್ ಇದೆ, ಅದಕ್ಕೊಂದು ಅಟ್ರಾಕ್ಷನ್ ಇದೆ ಅಂತ ಭಾವಿಸಿದ್ದಾರೆ. ಆದರೆ ಅದೇ ಸಂದರ್ಭದಲ್ಲಿ ಇವತ್ತು ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರನ್ನ ಜನರು ಸಂಶಯದಿಂದ ನೋಡೋದು ಸೃಷ್ಟಿಯಾಗಿದೆ. ಯಾಕೆ ನೋಡ್ತಾ ಇದ್ದಾರೆ? ಈ ಹೋರಾಟದಲ್ಲಿರುವಂತಹ ಸವಾಲುಗಳೇನು? ಈ ವಿಚಾರವಾಗಿ ನೀವು ಒಂದಷ್ಟು ಯೋಚನೆ ಮಾಡಬೇಕು. ಇವತ್ತು ಆಗಲೇ ಹೇಳಿದಾಗ ಯಾರ ಸರ್ಕಾರಗಳಿವು? ಯಾರ ಸರ್ಕಾರ? ಯಾರು ಓಟಿಂದ ಆಗಿರುವಂತಹ ಸರ್ಕಾರಗಳಿವು? ಅಲ್ಲಿ ಗೆದ್ದು ಬರ್ತಿರುವಂತವ್ರು ಯಾರು? ಹಣ ಹೆಂಡ ಹಂಚಿ ಗೆದ್ದು ಬರ್ತಾ ಇರುವಂತವರು, ಅಕ್ರಮಗಳನ್ನ ಮಾಡಿರುವಂತವರು, ಭ್ರಷ್ಟಾಚಾರ ಎಸಗಿರುವವರು, ಸಮಾಜಘಾತಕ ಶಕ್ತಿಗಳು. ಅವರ ವಿರುದ್ಧವಾಗಿ ಅವರು ಚುನಾವಣೆಯಲ್ಲಿ ಅಕ್ರಮ ಮಾಡಿದ್ರು, ಅಥವಾ ಒಂದು ಗೋಮಾಳ ತಂದಿದ್ರು, ಸರ್ಕಾರಿ ಆಸ್ತಿಯನ್ನು ಕಬಳಿಸಿದ್ರು, ಖನಿಜ ಸಂಪತ್ತನ್ನ ಲೂಟಿ ಮಾಡಿದ್ರು ಅಂತೇಳಿ ದೂರು ಕೊಟ್ರೆ ಆ ದೂರಿನ ವಿಚಾರಣೆ ಮಾಡೋದಕ್ಕೆ ಯಾರು ದೂರು ಕೊಡ್ಬೇಕು? ನಾವು ಅದೇ ರಾಜಕಾರಣಿಗಳಿಗೆ ದೂರು ಕೊಡ್ಬೇಕು. ಯಾವ ಇನ್ಸ್ಪೆಕ್ಟರ್ ರಾತ್ರಿ ಹೊತ್ತು ಹೋಗಿ ಕಳ್ಳತನ ಮಾಡಿರ್ತಾನೋ ಬೆಳಿಗ್ಗೆ ಹೋಗಿ ನಾವು ಯಾರಿಗೆ ದೂರು ಕೊಡಬೇಕು? ರಾತ್ರಿ ಕದ್ದಿದ್ದಂತ ಅದೇ ಇನ್ಸ್ಪೆಕ್ಟರ್ಗೆ. ರಾಜಕಾರಣಿಗಳು ಇವತ್ತು ಎಂತವರು ಅಂದ್ರೆ ಅವ್ರ ಅಕ್ರಮಗಳೆಲ್ಲ ಮಾಡ್ತಾ ಇದ್ದಾರೆ, ಅವರನ್ನ ನಾವು ಗೆಲ್ಲಿಸ್ತಾ ಇದ್ದೀವಿ. ಹಾಗಾಗಿ ಇವತ್ತು ರಾಜಕಾರಣಿಗಳು ಅವರು ಮಾಡಿರುವಂತಹ ತಪ್ಪುಗಳನ್ನ ನಾವು ಈ ನಮ್ಮ ಭ್ರಷ್ಟಾಚಾರ ವಿರೋಧಿ ಹೋರಾಟಗಳ ಮೂಲಕ, ಏನು ಆರ್ಟಿಐ ಹಾಕೋದು, ನ್ಯಾಯಾಂಗದ ಮೂಲಕ ಇರ್ಬೋದು, ಹೋರಾಟಗಳ ಮೂಲಕ ಬಗೆಸೋದಿಕ್ಕೆ ಆಗ್ತಾ ಇಲ್ಲ. ಯಾಕೆ? ನಮ್ಮದೇ ಯಾರು ನಮಗೆ ಮೋಸ ಮಾಡಿದ್ದಾರೋ ಅವರನ್ನೇ ನಾವು ವಿಚಾರಣೆ ಮಾಡುವಂತಹ ಸ್ಥಳದಲ್ಲಿ, ನ್ಯಾಯ ತೀರ್ಮಾನ ಮಾಡುವಂತಹ ಸ್ಥಳದಲ್ಲಿ, ಕಾನೂನನ್ನ ಎತ್ತಿ ಹಿಡಿಯುವಂತಹ ಸ್ಥಳದಲ್ಲಿ ಕೂರಿಸಿದ್ದೀವಿ. ಜ್ಞಾಪಿಸ್ಕೊಳ್ಳಿ, ಯಾರು ಕೂರಿಸಿದ್ದೀವಿ? ಯಾರು ಕೂರಿಸಿದ್ದೀವಿ? ನಾವೇ ಕೂರಿಸಿದ್ದೀವಿ. ಹೋರಾಟ ಮಾಡ್ತಿರೋರು ಯಾರು? ಯಾರ ವಿರುದ್ಧ? ಅವರ ವಿರುದ್ಧ. ಅವರಿಗೆ ಬಲ ಕೊಟ್ಟವರು ಯಾರು? ನಾವೇ. ಇದು ಮೂಲಭೂತವಾಗಿ ಇರುವ ನಮ್ಮ ಮುಂದೆ ಇರುವಂತಹ ಸವಾಲು. ಭ್ರಷ್ಟರಲ್ಲದಿರುವವರನ್ನ, ಪ್ರಾಮಾಣಿಕರಾದವರನ್ನ ಚುನಾವಣೆಗಳಲ್ಲಿ ನಾವು ಆಯ್ಕೆ ಮಾಡಿದ್ರೆ ನಮ್ಮ ಜನಪ್ರತಿನಿಧಿಗಳಾಗಿ ಆಯ್ಕೆಯಾದಂತಹ ಪ್ರಾಮಾಣಿಕ ಜನ ನಮ್ಮ ಪರವಾಗಿ ಹೋರಾಟ ಮಾಡ್ತಾರೆ, ವಿಧಾನಸೌಧದಲ್ಲಿ ಹೋರಾಟ ಮಾಡ್ತಾರೆ, ಬೀದಿ ಹೋರಾಟ ಸಂಘಟಿಸ್ತಾರೆ, ರಾಜ್ಯಾದ್ಯಂತ ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರದ ಮೇಲೆ ಹೋರಾಟಗಳ ಮೂಲಕ ಒತ್ತಡ ಹಾಕಿ ಭ್ರಷ್ಟಾಚಾರ ಕಡಿಮೆ ಮಾಡೋದಕ್ಕೆ ಪ್ರಯತ್ನಿಸ್ತಾರೆ. ಆದ್ರೆ ನಾವು ಆಯ್ಕೆ ಮಾಡಿರೋದು ಪರಮ ಭ್ರಷ್ಟರನ್ನ, ಪರಮ ನೀಚರನ್ನ, ಸಮಾಜಘಾತಕರನ್ನ. ಇನ್ನು ನಿಮ್ಗೆಲ್ಲ SR ಹಿರೇಮಠ ಗೊತ್ತಿದಾರಲ್ವಾ? ಎಲ್ಲರಿಗೂ ಗೊತ್ತಿದಾರಲ್ವಾ? ಕರ್ನಾಟಕದ ಈ ಹೊತ್ತಿನ ಅತಿ ದೊಡ್ಡ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರು, ಪರಿಸರದ ಕಾರಣಕ್ಕಾಗಿ ಅನೇಕ ಹೋರಾಟಗಳನ್ನು ರೂಪಿಸಿದವರು. ಅವರು ಒಂದು 10 ವರ್ಷ ಅಮೆರಿಕದಲ್ಲಿದ್ದು ಇಲ್ಲಿ ಬಂದು ಹರಿಹರ ಪಾಲಿಕೆ ವಿರುದ್ಧ ಬೇರೆ ಬೇರೆ ಹೋರಾಟಗಳನ್ನ ರೂಪಿಸಿದಂತವರು 30-40 ವರ್ಷಗಳ ಹಿಂದೆನೆ. ತದನಂತರ ಇತ್ತೀಚೆಗೆ 2008ರಿಂದ ಈಚೆಗೆ ಆ ಜನಾರ್ದನ್ ರೆಡ್ಡಿ ವಿರುದ್ಧ, DK ಶಿವಕುಮಾರ್ ವಿರುದ್ಧ, ಯಡಿಯೂರಪ್ಪ ವಿರುದ್ಧ ಅನೇಕ ಭೂ ಕಬಳಿಕೆ ವಿಚಾರವಾಗಿ, ಡಿನೋಟಿಫಿಕೇಶನ್ ವಿಚಾರವಾಗಿ, ಅಕ್ರಮ ಅದಿರು ಸಾಗಾಣಿಕೆ ವಿಚಾರವಾಗಿ ದೊಡ್ಡ ದೊಡ್ಡ ಹೋರಾಟಗಳನ್ನ ಮಾಡಿದಂತವರು, ನ್ಯಾಯಾಂಗ ಹೋರಾಟಗಳನ್ನ. ಆದ್ರೆ ಅವರ ಕಾರಣದಿಂದಾಗಿನೇ ಆ ಕಳ್ಳ ತಿರುಪತಿ ತಿಮ್ಮಪ್ಪನಿಗೆ ಚಿನ್ನದ ಟೋಪಿ ಇಟ್ಟಂತ ಕಳ್ಳ ಜೈಲಿಗೆ ಹೋಗೋದಿಕ್ಕಾಗಿತ್ತು. ಯಾರು? ಜನಾರ್ದನ್ ರೆಡ್ಡಿ. ಜೋರಾಗಿ ಹೇಳಿ. ಜನಾರ್ದನ್ ರೆಡ್ಡಿ ಹಿರೇಮಠರ ಕಾರಣದಿಂದಾಗಿ. ಆದ್ರೆ ಇವತ್ತು ಬಹಳ ಜನ ಎಲ್ಲಿ ಇತ್ತೀಚೆಗೆ ಹಿರೇಮಠರು ಕಾಣಿಸ್ತಾ ಇಲ್ಲ. ಅವ್ರು ಏನಾದ್ರು ಡೀಲ್ ಆಗ್ಬೇಕಾ? ಇವತ್ತಿಗೂ ಜನಾರ್ದನ್ ರೆಡ್ಡಿಗೆ ಶಿಕ್ಷೆ ಆಗಿಲ್ಲ, ಇವತ್ತಿಗೂ DK ಶಿವಕುಮಾರ್ಗೆ ಶಿಕ್ಷೆ ಆಗಿಲ್ಲ, ಇವತ್ತಿಗೂ ಯಡಿಯೂರಪ್ಪನಿಗೆ ಶಿಕ್ಷೆ ಆಗಿಲ್ಲ, ಇವತ್ತಿಗೂ
SR ಹಿರೇಮಠರು ಕಾನೂನು ಹೋರಾಟ ಮಾಡ್ತಾ ಇದ್ದಾರೆ, ಭೂ ಕಬಳಿಕೆ ಮಾಡಿದ್ದಾರೆ, HD ಕುಮಾರಸ್ವಾಮಿ ಅಂತ ಹೇಳಿ. ಇವತ್ತಿಗೂ ಕುಮಾರಸ್ವಾಮಿಯ ಭೂ ಕಬಳಿಕೆಯನ್ನು ನಿಲ್ಲಿಸಲಾಗಿಲ್ಲ. ಯಾರು ನಿಲ್ಲಿಸಬೇಕು? ನಾವು ಕೋರ್ಟ್ ಹೋದಾಗ ಆ ವಿಚಾರವಾಗಿ ಪರಿಶೀಲನೆ ಮಾಡಿ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ ನ್ಯಾಯ ಕೊಡಬೇಕಾಗಿರೋರು ಯಾರು? ಯಾರು? ನ್ಯಾಯಾಂಗ, ನ್ಯಾಯಮೂರ್ತಿಗಳು, ನ್ಯಾಯಾಧೀಶರು. ಇವತ್ತು ಒಂದು ವಾರದ ಹಿಂದೆ ನಾನು ಶಿಕಾಗೋದಲ್ಲಿದ್ದೆ. ಅಲ್ಲಿ ಸ್ಥಳೀಯ ಪ್ರಜಾವಾಣಿ ಪತ್ರಿಕೆ ಓದ್ತಾ ಇದ್ದೆ. ಒಂದು ಸಣ್ಣ ಸುದ್ದಿ ನೋಡಿದೆ, ಅಕ್ರಮ ಸಿಲಿಂಡರ್ ದಾಸ್ತಾನು ಅಪರಾಧಿಗೆ ಶಿಕ್ಷೆ ಅಂತ. ಅರೆ ಮೊನ್ನೆ ತನ್ನ ಯುದ್ಧ ಶುರುವಾಗಿ 2 ತಿಂಗಳಾಗಿಲ್ಲ. ಈ ಯುದ್ಧ ಶುರುವಾದ ತಕ್ಷಣಕ್ಕೆ ಎಲ್ಲಂದ್ರೆ ಅಲ್ಲಿ ಸಿಲಿಂಡರ್ ದಾಸ್ತಾನು, ಕಾಳಸಂತೆ ಅಂತೆಲ್ಲ ಬರ್ತಾ ಇತ್ತು. ಅಷ್ಟು ಬೇಗ ಕೇಸಾಗಿ, ಅಷ್ಟು ಬೇಗ ವಿಚಾರಣೆ ಆಗಿ ಅಕ್ರಮ ಸಿಲಿಂಡರ್ ದಾಸ್ತಾನು ಮಾಡಿದವರಿಗೆ ಶಿಕ್ಷೆ ಆಯ್ತಾ ಅಂತ ಆಶ್ಚರ್ಯಪಟ್ಟು ನಾನು ಒಳಗಡೆ ನೋಡ್ತೀನಿ. 2013ರಲ್ಲಿ ಆಗಿದ್ದಂತಹ ಕೇಸು. ಎಷ್ಟು ವರ್ಷಗಳ ಹಿಂದೆ? 13 ವರ್ಷಗಳ ಹಿಂದೆ ಆದಂತಹ ಒಂದು ಪ್ರಕರಣ. ಶಿಕ್ಷೆ ಯಾವಾಗ ಆಗಿದೆ? ಮೊನ್ನೆ ವಾರದಿಂದ ಆಗಿದೆ. ಜಯಲಲಿತಾ ಮಾಡಿದ ಅಪರಾಧಗಳಿಗೆ, ಭ್ರಷ್ಟಾಚಾರಕ್ಕೆ ಜಯಲಲಿತಾ ಸತ್ತ ಮೇಲೆ ಶಿಕ್ಷೆ ಬಂತು. ಯಾರಿಗಾದ್ರೂ ಪಾಠ ಕಲಿತಾರೆ ಯಾರಾದ್ರೂ ಅದರಿಂದ? ನಮ್ಮ ನ್ಯಾಯಾಂಗ ಎಷ್ಟು ಅದಕ್ಷವಾಗಿದೆ, ಭ್ರಷ್ಟವಾಗಿದೆ ಅಂತ ಹೇಳಿದ್ರು ನಮ್ಮ ಡಾಕ್ಟರ್ PV ಭಂಡಾರಿ ಅವರು. ಜಡ್ಜು ಮನೆಯಲ್ಲಿ ಕೋಟಿ ರೂಪಾಯಿ ದುಡ್ಡು ಕ್ಯಾಶ್ ಸಿಕ್ತು. ಅದು ಸಿಕ್ಕಿದ ಹೇಗೆ? ಅಲ್ಲಿನೋ ಬೆಂಕಿ ಬಿತ್ತು ಅಂತ ಆಸೋದಕ್ಕೆ ಹೋದಾಗ ಆ ಮನೆಯಲ್ಲಿ ರೂಮ್ ಅಲ್ಲಿ ಇದ್ದಂತ ದುಡ್ಡು ನೋಡಿ ಈ ಫೈರ್ ಫೈಟರ್ಸ್, ನಮ್ಮ ಅಗ್ನಿಶಾಮಕ ದಳದವರು ಡೆಲ್ಲಿನಲ್ಲಿ ಗಾಬರಿ ಪಟ್ಬಿಟ್ಟು ಅದರಲ್ಲೊಂದು ದುಡ್ಡು ಸುಟ್ಟು ಹೋಗಿತ್ತು. ಅದು ನೋಡಿ ಆಶ್ಚರ್ಯ ಆಯ್ತು ಅವರಿಗೆ. ಯಾರ ಮನೆಯಲ್ಲಿತ್ತು? ಜಡ್ಜ್ ಮನೆಯಲ್ಲಿ. ಜಡ್ಜ್ಗೆ ಯಾರು ದುಡ್ಡು ಕೊಡ್ತಾರೆ? ಕ್ರಿಮಿನಲ್ಗಳು ದುಡ್ಡು ಕೊಡ್ತಾರೆ. ಕ್ರಿಮಿನಲ್ಗಳಿಗೆ ಶಿಕ್ಷೆ ಕೊಡಬೇಕಾಗಿರುವಂತಹ ಜಡ್ಜ್ಗಳು ಇವತ್ತು ತಮ್ಮ ನ್ಯಾಯ ತೀರ್ಮಾನವನ್ನೇ ವ್ಯಾಪಾರಕ್ಕಿಟ್ಟಾಗ SR ಹಿರೇಮಠರಾಗ್ಲಿ ನಾವಾಗ್ಲಿ ಮಾಡ್ತಿರುವಂತ ನ್ಯಾಯಾಂಗ ಹೋರಾಟ ಈ ದೇಶದಲ್ಲಿ ನಿಜಕ್ಕೂ ನ್ಯಾಯ ಸಿಗುತ್ತೆ ಅನ್ನುವ ಭಾವನೆಯನ್ನು ತರುತ್ತಾ ಇಲ್ಲ. ಇವತ್ತು ನಾನಾಗ್ಲಿ, SR ಹಿರೇಮಠರಾಗ್ಲಿ ಅಥವಾ ನಮ್ಮ ಯಾರೇ ಆಗ್ಲಿ, ನಾವು ಕೂತಿಲ್ಲ ನ್ಯಾಯಾಧೀಶ ಸ್ಥಾನದಲ್ಲಿ. ಕೂತಿರೋರು ಯಾರು? ಒಂದು ಪದ್ಧತಿ ಮೂಲಕ, ಸಂವಿಧಾನದ ಮೂಲಕ, ಒಂದು ಪ್ರೋಸೆಸ್ ಮೂಲಕ, ಪ್ರಕ್ರಿಯೆ ಮೂಲಕ ಆಯ್ಕೆ ಆಗಿರುವಂತಹ ನ್ಯಾಯಮೂರ್ತಿಗಳು, ನ್ಯಾಯಾಧೀಶರು. ಅವರು ಇವತ್ತು ಪ್ರಾಮಾಣಿಕವಾಗಿ ದೇಶದ ನೆಲದ ಕಾನೂನನ್ನು ಉಳಿಸೋದಿಕ್ಕೆ ಕೆಲಸ ಮಾಡ್ತಾ ಇದ್ದಾರಾ? ಬಹುತೇಕವಾಗಿ ಇಂಥ ವಿಚಾರಗಳಲ್ಲಿ ರಾಜಕಾರಣಿಗಳು ಇನ್ವಾಲ್ವ್ ಆಗಿರುವಂತಹ ವಿಚಾರದಲ್ಲಿ ನ್ಯಾಯಮೂರ್ತಿಗಳು ಸಹ ತಲೆ ಬಗ್ಗಿಸ್ತಾರೆ. ಆಗ್ತಾ ಇದೆ. ಪೋಕ್ಸೋ ಕೇಸಲ್ಲಿ ಸುಮ್ಮನೆ ಸುಳ್ಳು ಕೇಸಾದ್ರೂ ಸರಿ, ಸುಳ್ಳು ಕೇಸು ಅಂತ ಪ್ರೈಮಾ ಫೇಸಿ ಹೇಳ್ತಾ ಇದ್ರು, ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದ್ರು. ಪೋಕ್ಸೋ ಕೇಸ್ ಆದಾಗ ಆ ಆರೋಪಿಯನ್ನ ಏನ್ ಮಾಡ್ತಾರೆ ಪೊಲೀಸರು? ಏನ್ ಮಾಡ್ತಾರೆ? ಬಂಧಿಸ್ತಾರೆ, ಹೇಳ್ಕೊಂಡು ಹೋಗ್ತಾರೆ, ಜೈಲಿಗೆ ಕಳಿಸ್ತಾರೆ, ನ್ಯಾಯಾಂಗ ಬಂಧನ ಕೊಡ್ತಾರೆ. ಯಡಿಯೂರಪ್ಪ ಅವ್ರ ಮೇಲೆ ಒಂದು ದೊಡ್ಡ ಪೋಕ್ಸೋ ಕೇಸ್ ಇದೆ, ಬಂಧನಕ್ಕೊಳಗಾಗಿದ್ದಾರ? ಯಾವುದೋ ಒಬ್ಬ ಸ್ವಾಮೀಜಿ, ಅವನು ಒಳ್ಳೆಯವನ ಕೆಟ್ಟವನ ಅದೊಂದು ವಿಚಾರ ಇಟ್ಕೊಳ್ಳೋಣ, ಅವನು ಅತ್ಯಾಚಾರ ಮಾಡ್ತಾ ಇದ್ದ. ಅವ್ರ ಹತ್ರ ಬರುವಂತ ಭಕ್ತೆಯರನ್ನ ರಾಮಲೀಲೆ ಹೇಳಿ ಕೃಷ್ಣಲೀಲೆ ಆಡ್ತಾ ಇದ್ದ ಆರೋಪಗಳಿದೆ. ಆ ಜಡ್ಜಿನ ವಿಚಾರ, ಆ ಮಠಾಧೀಶನ ವಿಚಾರವಾಗಿ ಪ್ರಕರಣ ಹೈಕೋರ್ಟ್ ಮುಂದೆ ಬಂದ್ರೆ ಒಬ್ಬರಲ್ಲ ಇಬ್ಬರಲ್ಲ, ಎಷ್ಟು ಜನ? 16 ಜನ, 5 ಅಂದ್ಕೊಂಡಿದ್ದೇನೆ. 16 ಜನ ನಮ್ಮ ದೀಪಕ್ ಸೇನ್ ಅವರು 16 ಜನ ಹೈಕೋರ್ಟ್ ಜಡ್ಜ್ಗಳು ರೆಫ್ಯೂಸ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಾಟ್ ಬಿಫೋರ್ ಮೀ, ಈ ಪ್ರಕರಣವನ್ನ ನಾನು ವಿಚಾರಣೆ ಮಾಡೋದಿಲ್ಲ ಅಂತ. ಇನ್ಯಾರು ಮಾಡಬೇಕು? ಈ ತರಕ್ಕೆ ನ್ಯಾಯ ವಿಚಾರಣೆಯಿಂದ ಹಿಂದೆ ಸರಿಯುವಂತಹ ನ್ಯಾಯಮೂರ್ತಿಗಳು, ನ್ಯಾಯಾಧೀಶರು ಈ ದೇಶದ ನೆಲದ ಕಾನೂನನ್ನಾಗ್ಲಿ ಸಂವಿಧಾನವನ್ನಾಗ್ಲಿ ಎತ್ತಿಡಿತಾರ? ಜನರಿಗೆ ಧೈರ್ಯ ತುಂಬ್ತಾರ? ಒಂದು ಕಡೆ ನ್ಯಾಯಾಂಗ ಭ್ರಷ್ಟಾಚಾರದ ಪ್ರಕರಣಗಳಲ್ಲಂತೂ ನ್ಯಾಯಾಂಗ ವಿಫಲವಾಗಿದೆ, ಸಂಪೂರ್ಣವಾಗಿ ವಿಫಲವಾಗಿದೆ. ಇನ್ನು ಭ್ರಷ್ಟಾಚಾರ ನಾವೆಲ್ಲ ಆಟೆ ಹಾಕಿ ದಾಖಲೆಗಳು ತೆಗೆದುಕೊಂಡು ಕೊಟ್ಟು ಏನು ಮಾಡೋದಕ್ಕಾಗುತ್ತೆ? ಆಗುತ್ತಾ? ಮೂರನೇದಾಗಿ ನಾವು ಸಮಾಜದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋರನ್ನ ಇವತ್ತಿನ ಕಾಲದಲ್ಲಿ ಹುಚ್ಚರು ಅಂತಾರೆ. ಬದುಕಲಾರದ, ಬಾಳಲಾರದ ಹುಚ್ಚರು, ಅವರು ಬೇಕಾಗಿರಲಿಲ್ಲ. ಊರಿಗೆ ಒಂದು ದಾರಿ ಆದ್ರೆ ಇವ್ರದೇ ಒಂದು ದಾರಿ ಅಂತ ಏನೋ ಹೇಳ್ತಾರೆ, ಗಾದೆ ಇದೆ ಕನ್ನಡದಲ್ಲಿ. ಆ ತರಕ್ಕೆ ಇವ್ರದೇನಪ್ಪ, ಇವನು ವಿಶೇಷ, ನಾವೆಲ್ಲ ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊಳಲ್ವಾ? ಇವನೇನು ವಿಶೇಷ, ಇವನ್ ಯಾಕೆ ಲಂಚ ಕೊಡಬಾರ್ದು? ಅವ್ನು ಕೊಟ್ಟು ದುಡ್ಡಿಲ್ಲ, ಯೋಗ್ಯತೆ ಇಲ್ಲ, ಬಡವ, ಕದೀಮ, ಅಯೋಗ್ಯ, ಹೀಗೆಲ್ಲ ಭ್ರಷ್ಟಾಚಾರದ ವಿರುದ್ಧ, ಲಂಚದ ವಿರುದ್ಧ ಧ್ವನಿ ಎತ್ತುವವರನ್ನ ಇವತ್ತಿನ ಸಮಾಜ ಹೀಗಳೆಯುತ್ತೆ. ಸಮಾಜದ ಪರವಾಗಿ, ಜನರ ಪರವಾಗಿ
ಮಾಡುವಂತವರಿಗೆ ಸಮಾಜ ಇವತ್ತು ಗೌರವ ಕೊಡ್ತಾ ಇದೆಯಾ? ಹಿಂದೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಜನ ತುಂಬು ಹೃದಯ ಅಂತ ಹೇಳ್ತಾರಲ್ವ, ಆ ತರಹದ ಗೌರವ ಕೊಡ್ತಾ ಇದ್ರು, ಬೆಂಬಲ ಕೊಡ್ತಾ ಇದ್ರು. ಸ್ವಾತಂತ್ರ್ಯ ನಂತರ ನಡೆದಂತಹ ಚುನಾವಣೆಗಳಲ್ಲಿ ಒಂದು ನೋಟು ಅಂತ ಹೇಳಿ ತಮ್ಮ ಜನಪ್ರತಿನಿಧಿಯನ್ನ ತಾವೇ ಹಾಕಿಕೊಳ್ಳೋದಕ್ಕೆ ಮುಂದಾಗಿ ತಾವೇ ದೇಣಿಗೆ ಸಂಗ್ರಹ ಮಾಡಿ ಚುನಾವಣೆಗಳಲ್ಲಿ ಖರ್ಚು ಮಾಡಿ, ಅಂದ್ರೆ ಬರೀ ಪ್ರಚಾರಕ್ಕೆ ಮಾತ್ರ ಕುಕ್ಕರು ಲಿಕ್ಕರು ಹಂಚೋದಿಕ್ಕಲ್ಲ, ಜನರೇ ತಮ್ಮ ಸ್ವಯಂ ಮನ ಧನ ನೀಡಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡ್ತಾ ಇದ್ರು. ಇವತ್ತು ನಾವು ಅವರು ಅಭ್ಯರ್ಥಿಗಳಾದವರು ಹಾಕುವ ನಾಯಿ ಬಿಸ್ಕತ್ಗೆ ಬಲಿಯಾಗಿ ಆ ಕಳ್ಳರನ್ನ ಕದಿಗಳನ್ನು ಆಯ್ಕೆ ಮಾಡ್ತಾ ಇದೀವಿ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂತಹ, ಜನಪರವಾದ ವಿಚಾರಗಳನ್ನು ಇಟ್ಟುವಂತಹ, ಜನಸಾಮಾನ್ಯರ ಪರವಾಗಿರುವಂತಹ, ನ್ಯಾಯ ನೀತಿ ನೈತಿಕತೆ ಪ್ರಾಮಾಣಿಕತೆಯನ್ನ ನಡೆದುಕೊಳ್ತಿರುವಂತಹ ಜನರಿಗೆ ನಾವೇನ್ ಕೊಡ್ತಾ ಇದ್ದೀವಿ? ಚಿಪ್ಪು ಚೆಂಬು. ಹಿಂದೆ ಚುನಾವಣೆಯಲ್ಲಿ ನೀವು ನೋಡಿರ್ಬೋದು, 2023 ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ನಿಮಗೆ ಚೆಂಬು ಕೊಡುತ್ತಾರೆ. ಯಾರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು? ಬಿಜೆಪಿಯವರು. ಅದು ನಾಳೆ ದಿವಸ ಬಂತು, ಬಿಜೆಪಿಯವರು ನಿಮಗೆ ಚಿಪ್ಪು ಕೊಡುತ್ತಾರೆ. ಯಾರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು? ಕಾಂಗ್ರೆಸ್ ಅವರು. ಇಬ್ರು ಸೇರ್ಕೊಂಡು ಏನ್ ಕೊಟ್ಟರು ಜನಕ್ಕೆ? ಚೆಂಬು ಚಿಪ್ಪು ಕೊಟ್ಟರು. ಅದೇ ತರಕ್ಕೆ ಜನಕ್ಕೆ ಅವ್ರು ಚೆಂಬು ಚಿಪ್ಪು ಕೊಟ್ರೆ ಜನ ಪ್ರಾಮಾಣಿಕರಿಗೆ ಚೆಂಬು ಚಿಪ್ಪು ಕೊಡ್ತಾ ಇದ್ದಾರೆ. ಇಂತಹ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದು ಸುಲಭ ಅಲ್ಲ, ದೊಡ್ಡ ಸವಾಲಿದೆ. ಮುಂದುವರೆದು ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂತ ಜನರು ಇನ್ನೊಂದು ಸಮಸ್ಯೆ ಇದೆ. ಇಷ್ಟು ನಾನು ಹೇಳಿದ್ದು ಒಂದು ಕಡೆ ರಾಜಕಾರಣ, ಇನ್ನೊಂದು ವಿಚಾರ. ಅದು ಮೊದಲು ಭ್ರಷ್ಟಾಚಾರದ ವಿರುದ್ಧ ಹೋರಾಡಬೇಕು, ಭ್ರಷ್ಟಾಚಾರವನ್ನು ನಿಯಂತ್ರಿಸಬೇಕು ಅಂತೇಳಿ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಲೋಕಾಯುಕ್ತ ಇದೆ, ಲೋಕಪಾಲ್ ಇದೆ, ಸಿಬಿಐ ಇದೆ, ಇಡಿ ಇದೆ, ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇದ್ದ ಆ ಇಲಾಖೆಗಳ ಒಳಗಡೆ ವಿಂಗ್ಗಳಿವೆ. ಆದರೆ ಅವು ಯಾರ ನಿಯಂತ್ರಣದಲ್ಲಿವೆ? ಭ್ರಷ್ಟ ರಾಜಕಾರಣಿಗಳ ನಿಯಂತ್ರಣದಲ್ಲಿವೆ, ಭ್ರಷ್ಟ ಅಧಿಕಾರಿಗಳ ನಿಯಂತ್ರಣದಲ್ಲಿವೆ. ಇವತ್ತು ಲೋಕಾಯುಕ್ತಕ್ಕೆ ದೂರು ಕೊಟ್ರೆ ಜನ ಲೋಕಾಯುಕ್ತಕ್ಕೆ ನಾನು ಹೋಗಿ ಇವನೊಬ್ಬ ಭ್ರಷ್ಟ, ಇವ್ರ ಬಗ್ಗೆ ಇನ್ಮೇಲೆ ದೂರು ಕೊಡ್ತೀನಿ ಅಂತ ಲೋಕಾಯುಕ್ತಕ್ಕೆ ಹೋಗಿ ಕೊಡ್ತೀನಿ ಅಂದ್ರೆ ಒಂದಷ್ಟು ಪ್ರಜ್ಞೆ ಇರುವಂತ ಜನ ಏನ್ ಹೇಳ್ತಾರೆ? ಏನಾದ್ರು ಹೇಳಿ ನೋಡೋಣ. ಅಯ್ಯೋ ಹುಚ್ಚ, ಹೋಗಿ ಗಿರಾಕಿ ಹುಡುಗ ಕೊಡ್ತಾ ಇದೀಯ ಆಮೇಲೆ ಅಂತ. ಯಾರಿಗೆ? ಲೋಕಾಯುಕ್ತರಿಗೆ. ಲೋಕಾಯುಕ್ತದಲ್ಲಿಯೇ ಭ್ರಷ್ಟಾಚಾರ. ಅವನೊಬ್ಬ ಇದ್ದ ನಮ್ಮ ದೇಶದ, ನಮ್ಮ ರಾಜ್ಯದ ಮುಖ್ಯ ನ್ಯಾಯಮೂರ್ತಿ ಆಗಿದ್ದ. ಏನವನ ಹೆಸರು? ಭಾಸ್ಕರ್ ರಾವ್. ಅವನು ಲೋಕಾಯುಕ್ತ ಆಗಿದ್ದಾಗ ಅವನ ಮಗನನ್ನೇ ತನ್ನ ಚೇಂಬರ್ ನಲ್ಲಿ, ಪಕ್ಕದ ಚೇಂಬರ್ ನಲ್ಲಿ ಇಟ್ಕೊಂಡು ಸರ್ಕಾರಿ ಅಧಿಕಾರಿಗಳಿಂದ ನಿಮ್ಮ ಮೇಲೆ ರೇಟ್ ಮಾಡ್ತೀವಿ ಅಂತ ಹೇಳಿ ಸುಲಿಗೆ ಮಾಡ್ತಾ ಇದ್ದ, ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇದ್ದ ಅಂತ ಹತ್ತಾರು ಜನ ಲೋಕಾಯುಕ್ತದಲ್ಲಿ ಅಧಿಕಾರಿಗಳು. ಇವತ್ತು ಲೋಕಾಯುಕ್ತದಲ್ಲಿರುವಂತಹ ಅಧಿಕಾರಿಗಳೆಲ್ಲರೂ ಪ್ರಾಮಾಣಿಕರಲ್ಲ. ಯಾವನೊಬ್ಬ ಭ್ರಷ್ಟಾಚಾರದ ವಿರುದ್ಧ ಒಬ್ಬ ಅಯ್ಯಪ್ಪ ಅಂತ ಒಬ್ಬ IAS ಆಫೀಸರ್, ಶಿವಶಂಕರ್ ಅಂತ IPS ಆಫೀಸರ್, ಬೆಂಗಳೂರಿನ ಮಧುಕರ್ ಶೆಟ್ಟರ ನಂತರ ಆ ಸ್ಥಾನಕ್ಕೆ ಬಂದವರು ಇರ್ಬೇಕು. ಅವನು ಶಿವಶಂಕರ್ ಅನ್ನೋ IPS ಆಫೀಸರ್. ಆ ಅಯ್ಯಪ್ಪ ಅನ್ನುವಂತಹ IAS ಆಫೀಸರ್ ವಿರುದ್ಧವಾಗಿ ಯಾರೋ ಹೋಗಿ ಲೋಕಾಯುಕ್ತ SP ಆಗಿದ್ದಂತಹ ಶಿವಶಂಕರ್ಗೆ ದೂರು ಕೊಟ್ರೆ ಅವರಿನ್ನೂ ಕಚೇರಿಯಿಂದ ಆಚೆಗೆ ಬಂದಿಲ್ಲ. ಆವಾಗಲೇ ಆ ಕದೀಮ ಶಿವಶಂಕರ್, ಆ ಇನ್ನೊಬ್ಬ ಕಳ್ಳ ಕದೀಮ ಅಯ್ಯಪ್ಪನಿಗೆ ಫೋನ್ ಮಾಡಿ ಹೇಳ್ತಾನೆ, ನಿನ್ ಮೇಲೆ ಈ ತರ ದೂರು ಬಂದಿದೆ, ಹುಷಾರು. ಅದೇ ಬೆಂಗಳೂರು DC-ಗೆ ಜಿಲ್ಲಾಧಿಕಾರಿ IAS ಆಫೀಸರ್ DC-ಗೆ ಇವನು SP ಆದವನು ಹೇಳ್ತಾನೆ, ಲೋಕಾಯುಕ್ತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆಯಾ? CBI ED ಆಡಳಿತ ಪಕ್ಷಕ್ಕೆ ಒಪ್ಪಿಗೆ ಇಲ್ಲವರ ಮೇಲೆ ದಾಳಿ ಮಾಡೋದಕ್ಕೆ ಬಳಸುವಂತವು. ಇವತ್ತು ನಮ್ಮ ದೇಶದ CBI ED ಏನಾಗಿವೆ? ವಾಷಿಂಗ್ ಮೆಷಿನ್ಗಳು. ಆ ವಾಷಿಂಗ್ ಮೆಷಿನ್ಗೆ ಹಾಕ್ತಾರೆ, ಬಿಜೆಪಿ ಸೇರಿದ್ರೆ ಸ್ವಚ್ಛವಾಗಿ ಬರ್ತಾರೆ, ಬಿಜೆಪಿ ಸೇರಿಲ್ಲ ಅಂದ್ರೆ ಜೈಲಿಗೆ ಹೋಗ್ತಾರೆ. ವಿಶೇಷವಾಗಿ ಎರಡು ಔಟ್ಲೆಟ್ ಇದೆ ಆ ವಾಷಿಂಗ್ ಮೆಷಿನ್ಗಳಲ್ಲಿ. ವಾಷಿಂಗ್ ಪೌಡರ್ ನಿರ್ಮಾ, ಬಿಜೆಪಿ ಸೇರಿದ್ರೆ ಆದೇ ನೀನು ನಿರ್ಮಲ, ಶುದ್ಧ. ಇವತ್ತು ಬಿಜೆಪಿ ನರೇಂದ್ರ ಮೋದಿ ಅವರ ಕೈಗೊಂಬೆಯಾಗಿ CBI ED ಬಳಕೆ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಕೈಗೊಂಬೆಯಾಗಿ ನಮ್ಮ ಲೋಕಾಯುಕ್ತ ಬಳಕೆ ಆಗ್ತಾ ಇದೆ. ಆ ಪಕ್ಷ ಈ ಪಕ್ಷ ಅಂತಿಲ್ಲ. ಈ ಮೂರು JCB ಪಕ್ಷಗಳು ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಯಾವ ಸ್ವಾಯತ್ತ ಸಂಸ್ಥೆಗಳು, ಅದರಲ್ಲೂ ಲೋಕಾಯುಕ್ತ, ಲೋಕಪಾಲ್ ಎಲ್ಲವೂ ಸ್ವಾಯತ್ತ ಸಂಸ್ಥೆಗಳು. ಅಂದ್ರೆ ಅದರ ಮೇಲೆ ಒಂದು ಸಲ ನೇಮಕಾತಿ ಆದ ಮೇಲೆ ಸರ್ಕಾರದ ನಿಯಂತ್ರಣ ಆದ ಮೇಲೆ ಇರೋದಿಲ್ಲ.
ಅವರು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕಾದ್ರು ನಮ್ಮ ಎಲೆಕ್ಷನ್ ಕಮಿಷನ್ ಸೇರಿದ ಹಾಗೆ ಇವರೆಲ್ಲ ನೆಲದ ಕಾನೂನನ್ನ ಹಿಡಿತಾ ಇದ್ದಾರಾ? ಇಲ್ಲ, ಅವು ಕೈಗೊಂಬೆಗಳಾಗಿವೆ. ಇದು ನಾವು ಮುಖ್ಯಮಂತ್ರಿ ವಿರುದ್ಧ ದೂರು ಕೊಡಬಹುದು. ರವಿಕುಮಾರ್ ಕೊಟ್ಟಿದಾರ ಇಲ್ವ? ಮೂಡ ಕೇಸಲ್ಲಿ ನಾವು ಕೊಟ್ಟಿದೀವ ದೀಪ? ಮುಖ್ಯಮಂತ್ರಿಗಳ ವಿರುದ್ಧವೂ ಲೋಕಾಯುಕ್ತದಲ್ಲಿ ಕೇಸ್ ಇದೆ. ನಾವಲ್ಲ, ಬೇರೆಯವರು ಮೈಸೂರವ್ರು ಕೊಟ್ಟಿದ್ದಾರೆ. ಆದ್ರೆ ಅವ್ರು ತನಿಖೆ ಮಾಡ್ತಾರೆ. ನಿಜಕ್ಕೂ ಇದು ಸಿದ್ದರಾಮಯ್ಯ ವಿರುದ್ಧ ಮಾಡೋದಿಲ್ಲ. ಇನ್ನೆಲ್ಲಿ ಹೋಗ್ಬೇಕು? ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂತವರು. ಈಗ ಅಂತಿಮವಾಗಿ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರ ಜೊತೆ ವಿಚಾರ ಹೇಳೋದಾದ್ರೆ, ಬಹುತೇಕ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರು ಹೀರೋಗಳು, ಒನ್ ಟೈಮ್ ವಂಡರ್. ಎಷ್ಟೋ ಜನ ಹೀರೋಗಳ ಸಿನಿಮಾಗಳು ನಿಮ್ಗೆ ಗೊತ್ತಿಲ್ಲ, ಬಹಳ ಜನ ಗೊತ್ತಿದೆಯೋ ಗೊತ್ತಿಲ್ಲ. ಬಹಳ ದೊಡ್ಡ ಹಿಟ್ಟು ಆಗುತ್ತವೆ ಸಿನಿಮಾ. ಆ ಹೀರೋ ಮೊದಲನೇ ಎರಡನೇ ಸಿನಿಮಾ ಅದಾದ್ಮೇಲೆ ಏನು ಅಭೂತಪೂರ್ವ ಹಿಟ್ಟು, ಅದಾದ್ಮೇಲೆ ಬಂದ ಯಾವ ಸಿನಿಮಾನು ಹಿಟ್ ಆಗಲ್ಲ. ಆ ತರ ಒನ್ ಟೈಮ್ ವಂಡರ್. ಯಾಕಂದ್ರೆ ಅದಕ್ಕೆ ಬೇಕಾಗಿರುವಂತ ಅದೃಷ್ಟ ಅನ್ನೋದಿರ್ಲಿ, ಅದಕ್ಕೆ ಮುಂದಿನ ಸಿನಿಮಾಗಳನ್ನು ಮಾಡೋದಿಕ್ಕೆ, ಹಿಟ್ ಮಾಡೋದಿಕ್ಕೆ ಬೇಕಾಗಿರುವಂತಹ ಒಂದು ಪರಿಶ್ರಮ ಆಗಲಿ, ಪ್ರತಿಭೆ ಆಗಲಿ, ತಾಳ್ಮೆ ಆಗಲಿ ಆ ಹೀರೋಗಳಿಗೆ ಇರೋದಿಲ್ಲ. ಅವ್ರು ಆಲ್ರೆಡಿ ದೇವರಾಗ್ಬಿಟ್ಟಿರ್ತಾರೆ. ಹಾಗಾಗಿ ಮುಂದಿನ ಸಿನಿಮಾಗಳು ಹಿಟ್ ಆಗದೆ ಅನೇಕ ಜನ ಹೀರೋಗಳು ಮೂಲೆ ಗುಂಪಾಗ್ಕೊಂಡು ಹೋಗ್ಬಿಟ್ಟಿದ್ದಾರೆ ತದನಂತರದಲ್ಲಿ. ಅದೇ ತರಕ್ಕೆ ಅನೇಕ ಜನ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರು ಮಾಡುವಂತ ಕೆಲಸ ಅದೇ ತರಕ್ಕೆ ಹೀರೋಗಳೇ. ನಾನು ಮಾತ್ರ ಒಳ್ಳೆಯವರು, ಯಾರು ಒಳ್ಳೆಯವರಿಲ್ಲ, ದುರಹಂಕಾರ, ಯಾರನ್ನು ನಂಬೋದಿಲ್ಲ, ಜೊತೆಗೂಡಿ ಕೆಲಸ ಮಾಡೋದಿಲ್ಲ. ನರಿ ಗೊತ್ತಲ್ವ ನಿಮಗೆ? ನರಿ ಗುಂಪಲ್ ವಾಸ ಮಾಡುತ್ತೋ ಏಕಾಂಗಿಯಾಗಿರುತ್ತೋ? ಏನಮ್ಮ ನೀವು ಹೆಣ್ಮಕ್ಳು? ಏಕಾಂಗಿಯಾಗಿರುತ್ತೆ. ಬರೀ ಸಂತಾನೋತ್ಪತ್ತಿ ಸಮಯದಲ್ಲಿ ಮಾತ್ರ ಗಂಡು ಹೆಣ್ಣು ಸೇರ್ತವೆ. ಆಮೇಲೆ ಗಂಡಿಂದಾರಿ ಗಂಡಿಗೆ, ಹೆಣ್ಣಿಂದಾರಿ ಹೆಣ್ಣಿಗೆ. ಅದು ಗರ್ಭಿಣಿ ಆದ್ಮೇಲೆ ಮಕ್ಕಳಾದ್ಮೇಲೆ ಮಕ್ಕಳೊಂದು ದಿವಸ ಪೋಷಣೆ ಮಾಡಿ ನರಿ ಮಕ್ಕಳನ್ನ ಬಿಟ್ಟು ದೊಡ್ಡ ನರಿಗಳ ಮಕ್ಕಳು ದೊಡ್ಡದಾದ್ಮೇಲೆ ಅದ್ರ ಪ್ರಾಣಿ ಅದು ಬೇರೆ ಹೋಗ್ಬಿಡುತ್ತೆ. ನರಿ ತನಗಿಂತ ದೊಡ್ಡ ಪ್ರಾಣಿಯನ್ನ ನರಿ ಕೊಲ್ಲೋದಿಲ್ಲ. ಕೊಲ್ಲುತ್ತಾ? ತೋಳ ಅದು ತನಗಿಂತ ದೊಡ್ಡ ಪ್ರಾಣಿಯನ್ನ ಕೊಲ್ಲುತ್ತೆ. ಹುಲಿ ಆನೆಯನ್ನ ಹೊಂದಿರುವಂತಹದ್ದೇನಾದ್ರು ಕೇಳಿದ್ದೀರಾ? ಹುಲಿ ನರಿ ಎರಡು ಒಂದೇನೆ. ನರಿ ತನಕೇನೆ ಹುಲಿ, ಅದು ಏಕಾಂಗಿಯಾಗಿ ಬದುಕುತ್ತೆ. ಆದರೆ ಯಾವುದೇ ಹುಲಿ ಆನೆಯನ್ನ ಕೊಂದಿರುವಂತಹ ಉದಾಹರಣೆಗಳಿಲ್ಲ. ತೋಳಗಳು, 10 ತೋಳಗಳು ಸೇರಿಕೊಂಡು ದೊಡ್ಡ ಪ್ರಾಣಿಯನ್ನ ಕೊಲ್ತವೆ. 10 ಸಿಂಹಗಳು ಸೇರಿಕೊಂಡು ಆನೆಯನ್ನ ಕೊಲ್ತವೆ. ಸಿಂಹ ಸ್ವಪ್ನ ಅಂತಾರಲ್ವ? ಏನ್ ಸಿಂಹ ಸ್ವಪ್ನ ಅಂದ್ರೆ, ಆನೆಗಳಿಗೆ ಸಿಂಹಗಳು ನಮ್ಮನ್ನು ಬಂದು ನಮ್ಮ ಮೇಲೆ ದಾಳಿ ಮಾಡಿವೆ ಅಂತ ಬೀಳುವಂತಹ ದುಸ್ವಪ್ನ. ಯಾಕಂದ್ರೆ ಆನೆಗಳನ್ನ ಕೊಲ್ಲುವಂತಹ ಏಕೈಕ ಪ್ರಾಣಿ ಯಾವುದು? ಸಿಂಹ. ಸಿಂಹಗಳು ಗುಂಪಿನಲ್ಲಿ ವಾಸ ಮಾಡ್ತವೆ. ಪ್ರೈಡ್, ಹಿಂಡು. ಆನೆಗಳು, ಸಿಂಹಗಳು ಹಿಂಡಲ್ಲಿರ್ತವೆ. ಆದ್ರೆ ಹುಲಿಗಳು, ನರಿಗಳು ಸಪರೇಟ್ ಆಗಿರ್ತಾರೆ. ಈ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರು ಇಲ್ಲ ನರಿಯಾಗಿರ್ತಾರೆ ಬಹುತೇಕ ಜನ, ಇಲ್ಲ ಹುಲಿಯಾಗಿರ್ತಾರೆ. ಎಲ್ಲೋ ಅಲ್ಲಲ್ಲೇ ಅವರವರ ಏರಿಯಾದಲ್ಲಿ ಮಾತ್ರ ಬೆದರಿಸಿ ಮಾಡುವಂತವ್ರು. ಒಂದು ಸಂಘಟನೆ ಇರೋದಿಲ್ಲ, 4 ಜನರನ್ನ ಸೇರಿಸಿ ಅವರೇ ಒಂದು ಸಂಸ್ಥೆ ಕಟ್ಟಿರೋದಿಲ್ಲ. ಅವರೇ ಏಕಾಂಗಿಯಾಗಿ ಹೋರಾಡ್ತಾರೆ. ಯಾವ್ದಾದ್ರು ಒಂದು ವಧೆ ಬಿಟ್ಟ ಮನೆಗೆ ಹೋಗಿ ಸೇರ್ಕೊಳ್ತಾರೆ. ಕೋರ್ಟಲ್ಲಿ ಅವರ ವಿರುದ್ಧವಾಗಿ ಬಂತ ಮತ್ತೆ ಹೋರಾಟ ಮುಂದುವರಿಸೋದಿಲ್ಲ. ಮತ್ತೆ ಯಾರಾದ್ರೂ ಮರ್ಡರ್ ಮಾಡಿದ್ರ ಅವರಿಂದ 4 ಜನ ಇರೋದಿಲ್ಲ. ಹಾಗೆ ಒಬ್ಬ ವ್ಯಕ್ತಿ ಬಗ್ಗೆ ಹೇಳಿದ್ರು ಭಂಡಾರಿ ಅವರು. ಯಾರ ಬಗ್ಗೆ? ಯಾರ ಬಗ್ಗೆ? ವಿನಾಯಕ ಬಾಳಿಗ. ಪಾಪ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿದ್ದಂತ ವ್ಯಕ್ತಿ. ಆ ವ್ಯಕ್ತಿಗೆ ಅವತ್ತು ಬೆಂಬಲ ಸಿಕ್ಕೋ ಇಲ್ವೋ, ಅವರು ಗುಂಪು ಮಾಡ್ಕೊಂಡ್ರೋ ಇಲ್ವೋ, ಆದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಕೊಲೆ ಮಾಡಿಬಿಟ್ರು. ಅವರ ಜೊತೆ ಒಂದು ಗುಂಪಿಲ್ಲದ ಕಾರಣಕ್ಕಾಗಿ ಇವತ್ತಿಗೂ ಆ ಕೊಲೆಗೆ ನ್ಯಾಯ ಸಿಕ್ಕಿಲ್ಲ. ಅವ್ರ ಪರವಾಗಿ ಅವರು ಮಾಡಿದಂತ ಹೋರಾಟ ಅಂತೂ ಅವತ್ತೇ ಮುಚ್ಚೋಯ್ತು. ತುಂಬಾ ದುರ್ದೈವದ ವಿಚಾರ ಇದು. ಆದ್ರೆ ನಮ್ಮ ಈಗ ಉದಾಹರಣೆಗೆ ನಮ್ಮದಿರ್ಬಹುದು, ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಇರ್ಬೋದು, KRS ಪಾರ್ಟಿ ಇರ್ಬೋದು, SR ಹಿರೇಮಠ ಹೋರಾಟ ಇರ್ಬೋದು. ಒಬ್ಬ ವ್ಯಕ್ತಿ ಮೇಲೆ, ಒಂದು ಘಟನೆಯ ಮೇಲೆ ನಿಂತಿಲ್ಲ. ಇವತ್ತು ನಾವು ರಾಜ್ಯಾದ್ಯಂತ ಜನರಿಗೆ ಪ್ರೇರಣೆ ಕೊಡ್ತಾ ಇದ್ದೀವಿ, ಸ್ಫೂರ್ತಿ ಕೊಡ್ತಾ ಇದ್ದೀವಿ. ನಾವು ಸಾಕಾಗೋದಿಲ್ಲ, ಇನ್ನೊಂದು ಹೆಚ್ಚು ಜನ ಬನ್ನಿ ಅಂತೇಳಿ ಈ ತರಹದ ತರಬೇತಿ ಶಿಬಿರಗಳನ್ನ ಕೊಡ್ತಾ ಇದ್ದೀವಿ. KRS ಪಾರ್ಟಿ ಆಗಲಿ, ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಆಗಲಿ, ರವಿಕೃಷ್ಣಾರೆಡ್ಡಿ ಹೋದ್ರೆ, ದೀಪಕ್ ಹೋದ್ರೆ, ಮಂಜುನಾಥ್ ಮರಾಠೆ ಹೋದ್ರೆ ಇಲ್ಲಿಗೆ ನಿಲ್ಲುತ್ತೆ ಅಂತಿಲ್ಲ. ಇದು ಹೋರಾಟ ನಿರಂತರವಾಗಿ ಅದರ ಅಗತ್ಯ ಇರುವ ತನಕ ನಡೀತಾ ಹೋಗುತ್ತೆ. ಆದರೆ ಈ ನರಿಗಳು ಅಥವಾ ಹುಲಿಗಳು ಮಾಡುವಂತಹ ಹೋರಾಟ ಅವರ ಸಾವಿನೊಂದಿಗೆ, ಅವರ
ಆಗುತ್ತೆ. ಇದು ಬಹಳ ಜನರಿಗೆ ಗೊತ್ತಿಲ್ಲ. ಅದಕ್ಕಾಗಿ ನಾವು ನಾಯಕತ್ವ ತರಬೇತಿ ಶಿಬಿರಗಳನ್ನ ನಿಮ್ಮಂತವನ್ನೆಲ್ಲ ಕೂರಿಸಿಕೊಂಡು ಭ್ರಷ್ಟಾಚಾರ ವಿರೋಧದ ಹೋರಾಟದಲ್ಲಿರುವಂತಹ ಸವಾಲುಗಳೇನು, ತಾಳ್ಮೆ ಇರಬೇಕು. ಜನರಿಗೆ ಹೋರಾಟದಲ್ಲಿ ತಾಳ್ಮೆ ಇರಬೇಕು. ನಾವು ಯಾವುದರ ವಿರುದ್ಧ ಇಡ್ತಾ ಇದ್ದೀವಿ, ಯಾವ ದಿಕ್ಕಿನಲ್ಲಿ ಇಡ್ತಾ ಇದ್ದೀವಿ? ಪ್ರವಾಹದ ವಿರುದ್ಧ ಇಡ್ತಾ ಇದ್ದೀವಿ. ನಾವು ತಲುಪಬೇಕಾಗಿರೋದು ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ. ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಇದು ಸುಲಭವ? ಅದಕ್ಕೆ ತಾಳ್ಮೆ ಬೇಕು, ಶಕ್ತಿ ಬೇಕು, ಸಂಘಟನೆ ಬೇಕು, ತಿಳುವಳಿಕೆ ಬೇಕು. ಬಹಳ ಜನಕ್ಕೆ ಆರ್ಟಿ ಹಾಕೋದಕ್ಕೆ ಬರುತ್ತೆ, ಆರ್ಟಿ ಮಾಹಿತಿ ತೆಗೆದುಕೊಳ್ತಾರೆ. ತೆಗೆದುಕೊಂಡ ಮಾಹಿತಿಯನ್ನ ಮುಂದಕ್ಕೆ ಏನ್ ಮಾಡಬೇಕು, ಹೇಗೆ ಅದನ್ನ ಒಂದು ಲಾಜಿಕಲ್ ಕನ್ಕ್ಲೂಷನ್ಗೆ ತಗೊಂಡು ಹೋಗ್ಬೇಕು, ಎಲ್ಲಿ ಯಾರಿಗೆ ದುಡ್ಡು ಕೊಡಬೇಕು, ಎಲ್ಲಿ ಕೇಸು ದಾಖಲಿಸಬೇಕು ಅಂತ ವಿಚಾರ ಗೊತ್ತಿರೋದಿಲ್ಲ. ಮತ್ತು ಆ ಗೊತ್ತಿರುವಂತಹ ಜನರಿಗೆ ಈ ಕಳ್ಳ ಖದೀಮ ರಾಜಕಾರಣಿಗಳು ಸೃಷ್ಟಿ ಮಾಡಿರುವಂತಹ ಇವತ್ತಿನ ಇನ್ಫಾರ್ಮೇಶನ್ ಕಮಿಷನ್ ಆಯೋಗದ ಅಧಿಕಾರಿಗಳು ಮಾಹಿತಿ ಸಿಗದೆ ಇರೋ ಹಾಗೆ ಮಾಡ್ತಾರೆ. ಯಾವೆಲ್ಲ ಅಧಿಕಾರಿಗಳು ಇವತ್ತು ನಿನ್ನೆ ತಾನೇ ಮುಖ್ಯ ಮಾಹಿತಿ ಹಕ್ಕು ಆಯೋಗದ ಮುಖ್ಯ ಕಮಿಷನರ್ ಆಗಿ ಚೀಫ್ ಕಮಿಷನರ್ ಒಬ್ಬ IAS ನಿವೃತ್ತ IAS ಆಫೀಸರ್ನ ಸೆಲೆಕ್ಟ್ ಮಾಡಿದ್ದಾರೆ. ಈ ಇವತ್ತಿನ ಬಹುತೇಕ ನಿವೃತ್ತ IAS ಆಫೀಸರ್ಗಳು ಅಥವಾ IAS ಆಫೀಸರ್ಗಳು ಮಾಹಿತಿಯನ್ನು ಕೊಡದೆ, ಜನರಿಗೆ ಪಾರದರ್ಶಕವಾದಂತಹ ಆಡಳಿತ ಕೊಡದೆ ಕೆಲಸ ಮಾಡಿ ಬಂದಿರುವಂತಹ ಖದೀಮರು. ಇವ್ರ ಹತ್ರ ಹೋದ್ರೆ ಖಂಡಿತವಾಗಿ ಯಾವುದೇ IAS ಆಫೀಸರ್ ಇವತ್ತಿರುವಂತಹ ಸಂದರ್ಭದಲ್ಲಿ ಯಾರನ್ನೇ ಕೂರಿಸಿದ್ರು, ಯಾರೋ ಸತ್ಯವತಿ ಅಂತ ಅನ್ಸುತ್ತೆ, ನಿನ್ನೆ ತಾನೇ ಅವ್ರನ್ನ ಮುಖ್ಯ ಕಮಿಷನರ್ ಮಾಡಿದ್ದಾರೆ. ಇವರು ನಿಜಕ್ಕೂ ಜನಪರವಾದಂತಹ ತೀರ್ಪುಗಳನ್ನ ಕೊಡೋದಿಲ್ಲ, ಮಾಹಿತಿಯನ್ನ ಕೊಡದೇ ಇರುವಂತಹ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸೋದಿಲ್ಲ. ಹಾಗಾಗಿ ನಮ್ಮ ಹೋರಾಟ ಬಹಳ ಕಠಿಣವಾಗಿದೆ. ನಿರಂತರತೆ ಕಾಪಾಡಿಕೊಳ್ಬೇಕು, ತಾಳ್ಮೆ ಇರಬೇಕು. ಪ್ರಪಂಚನ ನೀವೊಬ್ಬರೇ ಬದಲಾಯಿಸಲು ಸಾಧ್ಯವಾಗುತ್ತಾ? ನಿಮ್ಮಿಂದ ಮಾತ್ರ ಪ್ರಪಂಚ ಉದ್ಧಾರ ಆಗುತ್ತಾ? ನಿಮ್ಮಿಂದ ಮಾತ್ರ ಪ್ರಪಂಚ ಇದೆಯಾ? ನಾವು ನಮಗಿಂತ ಮೊದಲು ಇತ್ತು, ನಾವಿದ್ದಾಗಲೂ ಇದೆ, ಹೋದ ಮೇಲೇನೂ ಇರುತ್ತೆ. ಹಾಗಾಗಿ ಎಲ್ಲಾ ಹೋರಾಟಗಳನ್ನು ನಾವೇ ಮಾಡಬೇಕು ಅನ್ನುವಂತಹ ಒಂದು ಕನಸಾಗಲಿ ಅಥವಾ ದುರಹಂಕಾರವಾಗಿ ಇಟ್ಕೊಳ್ಳದೆ ನಾವು ಹೋರಾಟಗಳನ್ನ ಕಟ್ಕೊಳ್ಬೇಕು, ನಿರಂತರತೆ ಕಾಪಾಡಿಕೊಳ್ಬೇಕು. ಇವತ್ತಿರುವಂತಹ ಅಧಿಕಾರಿ ಭ್ರಷ್ಟ ಇರಬಹುದು, ನಾಳೆ ಅವನ ಸ್ಥಾನಕ್ಕೆ ಬರುವಂತಹ ಅಧಿಕಾರಿ ನಮಗೆ ನ್ಯಾಯ ಕೊಡಿಸಬಹುದು. ಆ ತಾಳ್ಮೆ ಇಟ್ಕೊಂಡು ನಾವು ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳನ್ನ ರೂಪಿಸಬೇಕು. ಮತ್ತೆ ಇವತ್ತು ತಂತ್ರಜ್ಞಾನ ಇದೆ. ಇವತ್ತು ಇಡೀ ದೇಶದಲ್ಲೇ ಯಾರೂ ಮಾಡದೇ ಇರುವಂತಹ ಅಭಿಯಾನಗಳನ್ನ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಮಾಡ್ತಾ ಬರ್ತಾ ಇದೆ. ಯಾವ್ಯಾವ ಸಿನಿಮಾ ಹೀರೋಗಳು ಬಂದ್ರು, ಈಗಲೂ ಬಂದಿದ್ದಾರೆ, ಎಲೆಕ್ಷನ್ ನಿಲ್ತಾ ಇದ್ದಾರೆ. ಅವರ ಕಾರ್ಯಕರ್ತರಿಗೆ ಈ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ನಿಮ್ಮ ಪ್ರದೇಶದಲ್ಲಿ ಲಂಚ ನಿಲ್ಲಿಸಿ, ಭ್ರಷ್ಟಾಚಾರ ನಿಲ್ಲಿಸಿ ಅಂತ ಒಬ್ಬ ಹೀರೋ ಹೇಳಿದನ. ಇದನ್ನೇನಪ್ಪ, ಕರ್ನಾಟಕದಲ್ಲೂ ಒಬ್ಬ ಸಿನಿಮಾ ನಟ ಇತ್ತೀಚೆಗೆ ಒಂದು ಪಕ್ಷ ಕಟ್ಟಿದ್ದಾರೆ. ಅವರ ಕಾರ್ಯಕರ್ತರಿಗೆ ಏನಾದ್ರು ಕಾರ್ಯಕ್ರಮ ಕೊಟ್ಟಿದ್ದಾನ? ತಮಿಳುನಾಡಲ್ಲಿ ಒಬ್ಬ ನಿಂತಿದ್ದಾನೆ, ಅವ್ರ ಕಾರ್ಯಕರ್ತರಿಗೆ ಏನಾದ್ರು ಕೊಟ್ಟಿದ್ದಾನ? ನಾನು ನಿಂತಿದ್ದೀನಿ, ನಾನು ಬರ್ತೀನಿ, ನಾನೆಲ್ಲ ಒಳ್ಳೇದು ಮಾಡ್ಬಿಡ್ತೀನಿ, ಅದಕ್ಕೆ ನೀವೇನ್ ಮಾಡ್ಬೇಕು? ನಾನು ಓಟ್ ಹಾಕ್ಬೇಕು. ಅವ್ರು ಮಾತ್ರ ಎಲ್ಲ ಮಾಡ್ಬಿಡ್ತಾನೆ, ಬೇರೆ ಯಾರು ಅವ್ರು ಬಿಟ್ಟರೆ ಇನ್ಯಾರು ಗೊತ್ತಿಲ್ಲ. ಅಕಸ್ಮಾತ್ ಅವ್ನು ಸತ್ಯ ಹೋದ, ಅವನೇನೋ ಆಯ್ತು, ಮತ್ತೆ ಉದ್ಧಾರ ಮಾಡೋರು ಯಾರು? ಪ್ರಜಾಪ್ರಭುತ್ವದಲ್ಲಿ ಒಂದು ಸಾಮೂಹಿಕವಾಗಿ ನಾವು ಒಂದು ವಿಚಾರಧಾರೆಯನ್ನು ಕಟ್ತಾ ಹೋಗಬೇಕು. ನೈತಿಕವಾಗಿ ಅಧಃಪತನವಾಗಿರುವಂತಹ ಸಾಮಾಜಿಕ ಮೌಲ್ಯಗಳು, ನೈತಿಕ ಮೌಲ್ಯಗಳು ಅಧಃಪತನವಾಗಿರುವಂತಹ ಸಂದರ್ಭದಲ್ಲಿ ನಾವು ಆ ಮೌಲ್ಯಗಳನ್ನ ಕಟ್ಟುತ್ತಾನೆ, ಅದ್ರ ಬಗ್ಗೆ ಮಾತಾಡ್ತಾನೆ, ಜನರಿಗೆ ತಿಳುವಳಿಕೆ ಕೊಡ್ತಾ ಹೋಗ್ಬೇಕು, ನಾವು ತಿಳುವಳಿಕೆ ಪಡಿತಾ ಹೋಗ್ಬೇಕು. ಆ ಕಾರಣದಿಂದಾಗಿನೇ ಇಂಥ ಅನೇಕ ಶಿಬಿರಗಳನ್ನ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮಾಡ್ಕೊಂಡು ಬರ್ತಾ ಇದೆ. ಉಡುಪಿ ಭಾಗದಲ್ಲಿ ಹಿಂದೆ ಇಲ್ಲ, ಬಹಳ ದೊಡ್ಡ ದೊಡ್ಡ ಜನ, ಗಾಂಧಿ ಇಲ್ಲ, ಗಾಂಧಿ ಮೈದಾನ ಎಲ್ಲ ಇರಬೇಕು, ಇಲ್ಲ ಪಕ್ಕದಲ್ಲಿ ಎಷ್ಟು ಗಾಂಧಿ ಮೈದಾನ ಹಿಂದೆನಾ? ಗಾಂಧಿ ಬಂದಿದ್ದಂತಹ ನೆಲ ಇದು, ಗಾಂಧಿ ಓಡಾಡದಂತಹ ನೆಲ ಇದು. ಗಾಂಧಿಯ ಪ್ರೇರಣೆ ಸ್ಫೂರ್ತಿಯನ್ನ ಪಡೆದುಕೊಂಡು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿ ಜೈಲು ಪಾಲಾಗಿದ್ದಂತಹ ಸಾವಿರಾರು ಜನರ ಕುಟುಂಬಗಳಿರುವಂತಹ ನೆಲ ಇದು. ಇಂಥ ಈ ಹೊತ್ತಿಗೆ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಅಕ್ಷರಸ್ಥರಿರುವಂತಹ ಜಿಲ್ಲೆ ಯಾವುದು? ಉಡುಪಿನ, ದಕ್ಷಿಣ ಕನ್ನಡನ? ಉಡುಪಿನೇ ಅನ್ಸುತ್ತೆ. ಹೆಚ್ಚು ಫಲಿತಾಂಶ SSLC ಇರ್ಬೋದು, PUC ಇರ್ಬೋದು, ಅದು ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ ಓದ್ಕೊಂಡು ಅವರು ಕರ್ತವ್ಯ ಇರ್ಬೋದು. ಆದ್ರೂ ಹೆಚ್ಚು ಜನ ಇಲ್ಲಿ ಅಕ್ಷರಸ್ಥರಿದ್ದಾರೆ, ವಿದ್ಯಾವಂತರಿದ್ದಾರೆ. ಇಡೀ ರಾಜ್ಯಕ್ಕೆ ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ಮಾದರಿಯಾದ ಮಾರ್ಗದರ್ಶನ ನೀಡಬಹುದಾದಂತಹ ಜನ ಎಲ್ಲಾದ್ರೂ ಇದ್ರೆ ನಮ್ಮ ರಾಜ್ಯದಲ್ಲಿ, ಅದು ದಕ್ಷಿಣ ಕನ್ನಡದಲ್ಲಿ ಮತ್ತು ಉಡುಪಿಯಲ್ಲಿ. ಆದ್ರೆ ವಾಸ್ತವ ಇದೆಯಾ? ವಾಸ್ತವ ಆಗಿದೆಯಾ? ಕೋಮು ದ್ವೇಷ, ಜಾತಿ ದ್ವೇಷ, ಹಣ ದುರಾಸೆ
ಎಲ್ಲದರಿಂದ ಇವತ್ತು ಸಮಾಜ ನರಳುತ್ತಾ ಇದೆ. ಉಡುಪಿ ಜಿಲ್ಲೆಯು ಅದರಿಂದ, ಉಡುಪಿ ಜಿಲ್ಲೆಯ ಜನರು ಅದರಿಂದ ಹೊರತಾಗಿಲ್ಲ. ಹಾಗಾಗಿ ನೀವು ಎಷ್ಟು ವಿದ್ಯಾವಂತರಾಗಿದ್ರೇನು, ಎಷ್ಟು ಪ್ರಜ್ಞಾವಂತರಾಗಿದ್ರೇನು, ಯಾವ ರೀತಿ ಎಲ್ಲ ಭಾಷಣ ಮಾಡಿದ್ರೆ ಏನು, ನಿಮ್ಮ ನಿಯತ್ತು ಮತ್ತು ನೈತಿಕತೆ ಎಲ್ಲಿದೆ? ಅದು ಇವತ್ತು ನಮ್ಮ ಮುಂದೆ ಇರುವಂತಹ ಪ್ರಶ್ನೆ. ಹಾಗಾಗಿ ಇವತ್ತು ನಾವು ಉಡುಪಿಯಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಇಷ್ಟೆಲ್ಲ ನೀವು ಒಂದಷ್ಟು ಜನ ಬಂದಿದ್ದೀರಾ, 100 ಜನ ಇದನ್ನ ಫೇಸ್ಬುಕ್ ಲೈವ್ ಅಲ್ಲಿ ನೋಡ್ತಾರೆ, ವಿಚಾರಗಳನ್ನ ತಿಳ್ಕೊಳ್ತಾರೆ. ಕೇವಲ ಇವತ್ತಿನ ಸಂದರ್ಭದಲ್ಲಿ ನಾವು ಇಲ್ಲಿರೋ ಜನರು ಮಾತ್ರ ವಿಚಾರ ತೋರಿಸ್ತಾ ಇದ್ದೀವಿ, ಇಲ್ಲಿರೋರು ಮಾತ್ರ ಹೇಳ್ತಾ ಇದ್ದೀವಿ ಅಂತಿಲ್ಲ. ಯಾರೆಲ್ಲ ನಮ್ಮ ವಿಡಿಯೋಗಳು ನೋಡ್ತಾರೋ ಅವರೆಲ್ಲರಿಗೂ ವಿಚಾರ ತಲುಪುತ್ತೆ. ಸಾವಿರಾರು ಜನ, ಲಕ್ಷಾಂತರ, ಕೆಲವೊಂದು ವಿಡಿಯೋಗಳನ್ನು ಲಕ್ಷ, 10 ಲಕ್ಷ, 70 ಲಕ್ಷ, 80 ಲಕ್ಷ ನಮ್ಮ ವಿಡಿಯೋಗಳನ್ನ ನೋಡಿದ್ದಾರೆ ಜನ. ಅದರಿಂದ ಪ್ರೇರಣೆ ಸ್ಫೂರ್ತಿ ಪಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ನಡೆಯುವಂತಹ ಎಲ್ಲ ಬೇರೆ ಕಾರ್ಯಾಗಾರಗಳು ಸಹ ಅದೇ ರೀತಿಯಲ್ಲಿ ನಡೆಯುತ್ತೆ, ಲೈವ್ ಆಗುತ್ತೆ. ಬೇರೆ ಬೇರೆ ಕಡೆ ಇರೋರು ತಿಳ್ಕೊಳ್ತಾರೆ. ಈ ಹಿನ್ನೆಲೆಯಲ್ಲಿ ನೀವು ಇಲ್ಲಿ ಬಂದಿರುವಂತವ್ರು ಸರಿಯಾಗಿ RTI ಬಗ್ಗೆ ತಿಳ್ಕೊಳ್ಳಿ. ಪ್ರಾಥಮಿಕ ಕಾನೂನು ಅರಿವು ಪ್ರತಿಯೊಬ್ಬರಿಗೂ SLC ಮುಗಿಸೋಷ್ಟೊತ್ತಿಗೆ ಕನಿಷ್ಠ ವ್ಯವಸ್ಥೆ ಹೇಗೆ ನಡೆಯುತ್ತೆ, ಸಂವಿಧಾನ ಏನು, ಪ್ರಜಾಪ್ರಭುತ್ವ ಏನು, ಅರ್ಥವ್ಯವಸ್ಥೆ ಏನು, ಕ್ಯಾಪಿಟಲಿಸಂ ಅಂದ್ರೆ ಏನು, ಇವತ್ತಿನ ಸಂದರ್ಭದಲ್ಲಿ ಮುಕ್ತ ಮಾರುಕಟ್ಟೆ ಸಂದರ್ಭದಲ್ಲಿ ನಾವು ಬದುಕ್ತಾ ಇರುವಾಗ ನಮ್ಮ ಹಣವನ್ನ ಹೇಗೆ ಗಳಿಸಬೇಕು, ಹೇಗೆ ನಾವು ಅದನ್ನ ಹೂಡಿಕೆ ಮಾಡಬೇಕು, ಕಾನೂನು ಹೇಗಿರುತ್ತೆ, ಕೇಸ್ ಹಾಕೋದು ಹೇಗೆ, ನಮಗೇನು ಅನ್ಯಾಯ ಆದಾಗ ನಾವು ಎಲ್ಲಿ ದೂರು ದಾಖಲಿಸಬೇಕು, ನ್ಯಾಯಾಲಯಗಳು ಹೇಗೆ ನಡೆಯುತ್ತೆ, ಇವೆಲ್ಲ 101 ಲಾ, 101 ಎಕನಾಮಿಕ್ಸ್ ಏನೋ 101 ಅಂತ ಅಂದ್ರೆ ಆರಂಭಿಕ ಇಂಟ್ರೊಡಕ್ಷನ್ ಅವೆಲ್ಲವೂ ಇರಬೇಕಾಗಿತ್ತು. ಇದೆಯಾ ನಮ್ಮ ಮಕ್ಕಳಿಗೆ ಎಲ್ಲ ಗೊತ್ತಿದೆಯಾ? ದೊಡ್ಡವರಿಗೆ ಗೊತ್ತಿಲ್ಲ, BA BSc ಓದಿರೋರಿಗೇನೇ ಇಲ್ಲ. ಅದ್ರಲ್ಲೊಂದು ಸೈನ್ಸ್ ತಗೊಂಡು 10ನೇ ಕ್ಲಾಸ್ ಆದ್ಮೇಲೆ ಸೈನ್ಸ್ ತಗೊಂಡು ಇಂಜಿನಿಯರ್ ಮೆಡಿಕಲ್ ಓದ್ತಾರಲ್ವಾ, ಅವರಿಗಿರುವಷ್ಟು ಅಜ್ಞಾನ ಬಹುಶಃ ಬೇರೆ ಯಾರಿಗೂ ಇರೋದಿಲ್ಲ. ಯಾಕೆಂದ್ರೆ ಅವರಿಗೆ 10ನೇ ಕ್ಲಾಸ್ ಆದ್ಮೇಲೆ ಸಮಾಜ ವಿಜ್ಞಾನ ಇಲ್ಲ, ಹಿಸ್ಟ್ರಿ ಇಲ್ಲ, ಸಿವಿಕ್ಸ್ ಇಲ್ಲ, ಎಕನಾಮಿಕ್ಸ್ ಇಲ್ಲ, ಲಾ ಇಲ್ಲ, ಸಬ್ಜೆಕ್ಟ್ಗಳಲ್ಲಿ ಇದೆಯಲ್ಲ. ಅವ್ರ ಪಾಪ ಅವ್ರದ್ದೇನಿದೆ ಅಂತ ಕಲಿತಿದ್ದಾರೆ, ಮಿಕ್ಕಿದನ್ನೆಲ್ಲ ಬೇರೆ ಬೇರೆ ಕಡೆ ನೋಡಿ ಕಲಿಬೇಕೆ ಹೊರತು ಅವರ ಪಠ್ಯ ಪುಸ್ತಕಗಳಲ್ಲಿ ಇಲ್ಲ. ಹಾಗಾಗಿ ಒಂದು ಕಡೆ ಅಜ್ಞಾನವಂತ, ಆದರೆ ಸಿರಿವಂತ. ಹೇಳಿ, ಸಿರಿವಂತ ಅಜ್ಞಾನಿಗಳು, ದುಡ್ಡಿರುವ ಶ್ರೀಮಂತ ಅಜ್ಞಾನಿಗಳು. ಇವರು ನಿಜಕ್ಕೂ ದೇಶ ಕಟ್ಟೋದಕ್ಕಾಗುತ್ತಾ? ಹಾಗಾಗಿ ಇವತ್ತು ಅದು ವ್ಯವಸ್ಥೆ ಹೇಗೆ ಇರಲಿ, ನಾವು ಜನರಲ್ಲಿ ಪ್ರಜ್ಞೆಯನ್ನ ಮೂಡಿಸಬೇಕು, ಅವರಲ್ಲಿ ತಿಳುವಳಿಕೆ ಬರುವ ಹಾಗೆ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಕೊನೆಯದಾಗಿ, ಚುನಾವಣೆಗಳಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳನ್ನು ನಿಲ್ಲಿಸದೆ ಜನರಿಗೆ ಒಳ್ಳೆಯವರು ಗೆಲ್ತಾರೆ ಅಥವಾ ಭ್ರಷ್ಟಾಚಾರ ವಿರೋಧಿ ಹೋರಾಟಗಳು ಸಕ್ಸಸ್ ಆಗುತ್ತೆ ಅನ್ನುವಂತ ನಂಬಿಕೆ ಬರೋದಿಲ್ಲ. ಭ್ರಷ್ಟಾಚಾರಿಗಳೇ ಗೆಲ್ತಾ ಬಂದಿರುವಾಗ ಜನಕ್ಕೆ ಓಟ್ ಹಾಕೋರ್ಗೆ ಏನನ್ಸುತ್ತೆ? ಇಲ್ಲಿ ಒಳ್ಳೆಯವರಿಗೆ ಅವಕಾಶ ಇಲ್ಲ, ಒಳ್ಳೆಯವ್ರನ್ನ ನಾವು ಬೆಂಬಲಿಸಬಾರ್ದು. ಲೂಸರ್ಗಳು, ಒಳ್ಳೆಯವರು, ಪ್ರಾಮಾಣಿಕರು, ಹೋರಾಟಗಾರರು ಲೂಸರ್ಗಳು, ಸಮಾಜದಲ್ಲಿ ಅವರಿಗೆ ಗೌರವ ಇಲ್ಲ, ನಾನ್ ತಾನೇ ಯಾಕೆ ಕೊಡಬೇಕು ಅಂದ್ಕೊಳ್ತಾರೆ. ಅಂತಹ ಒಂದು ದುರ್ಬಲ ಸ್ಥಿತಿಯಲ್ಲಿ ನೀವು ಇಲ್ಲಿ ಬಂದಿರುವಂತಹ ಅನೇಕ ಜನ ಬೇರೆ ಬೇರೆ ಸಮುದಾಯಗಳಿಂದ, ಪಕ್ಷಗಳಿಂದ, ವರ್ಗಗಳಿಂದ, ಊರುಗಳಿಂದ ಇಲ್ಲಿ ಬಂದಿದ್ದೀರಾ. ಮುಂದಿನ ದಿನಗಳಲ್ಲಿ ನೀವು ಹೋರಾಟ ಮಾಡುವಾಗ ದಯವಿಟ್ಟು ಏಕಾಂಗಿಯಾಗಿ ಹೋರಾಟಗಳನ್ನು ಮಾಡಬೇಡಿ. ಸಾಧ್ಯ ಆದರೆ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ, ನೀವು ಯಾವುದೇ ಪಕ್ಷದವರಿರಲಿ, ಆ ವೇದಿಕೆ ಪಕ್ಷಾತೀತವಾದದ್ದು. ಅದಕ್ಕೆ 500 ರೂಪಾಯಿ ಆರಂಭಿಕ ಶುಲ್ಕ ಇರುತ್ತೆ, ಪ್ರತಿ ವರ್ಷ 200 ರೂಪಾಯಿ ಇರುತ್ತೆ. ಆ ಶುಲ್ಕದಲ್ಲಿ, ಸದಸ್ಯತ್ವ ಶುಲ್ಕದಲ್ಲಿ ಈ ಕಾರ್ಯಕ್ರಮಗಳನ್ನ ನಾವು ಉಚಿತವಾಗಿ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಊಟ ಇರುತ್ತೆ. ಒಬ್ರು ಮೈಸೂರಿಂದ, ಒಬ್ರು ಅವರು ಮೈಸೂರಿಂದಾನೆ, ಶಿವಮೊಗ್ಗ ಅವರು ಮೈಸೂರಿದ್ದಾರೆ, ಅಲ್ಲೆಲ್ಲ ಬಂದಿದ್ದಾರೆ, ನಾವೆಲ್ಲ ಬೆಂಗಳೂರಿಂದ ಬಂದಿದ್ದೀವಿ. ನಮ್ಮ ಶ್ರಮ ಹಾಕಿ ಆ ನೀವು ಜನ ಸದಸ್ಯರು ಕೊಡುವಂತಹ ಶುಲ್ಕದಲ್ಲಿ ಈ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಸದ್ಬಳಕೆ ಮಾಡ್ಕೊಳ್ಳಿ, ಏಕಾಂಗಿ ಹೋರಾಟಗಳನ್ನ ಮಾಡಬೇಡಿ. ಅದೇ ಸಂದರ್ಭದಲ್ಲೇ ಆಗುತ್ತೆ ಅಂತ ಹೇಳಿ 10 ಜನ ಶತ್ರುಗಳನ್ನ ಸೃಷ್ಟಿ ಮಾಡ್ಕೊಳ್ಬೇಡಿ. ಒನ್ ಎನಿಮಿ ಅಟ್ ಎ ಟೈಮ್. ನೀವು ಯಾವ್ದಾದ್ರು ಒಂದು ವಿಚಾರ ಇಟ್ಕೊಂಡಾಗ ಅದಕ್ಕೊಂದು ಗತಿ ಕಾಣಿಸೋ ತನಕ ಅಥವಾ ಒಂದು ಹಂತಕ್ಕೆ ಬರೋ ತನಕ ಇನ್ನೊಂದು ವಿಚಾರ ಇಟ್ಕೋಬೇಡಿ. ನಾನು ಇಲ್ಲಿ 5 ಜನ ಕೂತಿದ್ದಾರೆ, ಇವ್ರ ಮೇಲೇನೋ ಕಂಪ್ಲೇಂಟ್, ಇವ್ರ ಮೇಲೇನೋ ದೂರು, ಅವ್ರ ಮೇಲೇನೋ ಹೋರಾಟ, ಇವ್ರ ಮೇಲೆ ಇನ್ನೊಂದು, ಇವ್ರ ಮೇಲೇನೋ ಒಂದು. ಊರಲ್ಲಿರೋರನ್ನೇ ತಪ್ಪಿಬಿಟ್ಟಿದ್ದೀನಿ. ನಾನು ಯಾಕೆ ಹೇಳಿ ಕೇಳಿ, ನಾನು ಯಾರು ಇದ್ರಲ್ಲ, ನಾನ್ ಪ್ರಾಮಾಣಿಕ, ಕಳ್ಳನ ಮಕ್ಕಳು ಇವರೆಲ್ಲ ಕಳ್ಳರು. ಕೊನೆಗೆ ಯಾರೋ ಒಬ್ರು ನಮ್ಮನ್ನು ಎತ್ಬಿಟ್ರು ಅಂದ್ರೆ ಏನು, ತೆಗೆದುಬಿಟ್ರು, ಎತ್ಬಿಟ್ರು. ಏನಪ್ಪ ಅಂದ್ರೆ ನಿಮ್ ಕಡೆ, ಉಡುಪಿ ಕಡೆ ಎತ್ತಿದ್ದಾರೆ. ಯಾರು ಎತ್ತಿದ್ರು? 1, 2, 3, 4, 5 ಜನ ನಕ್ಷತ್ರ ಯಾರು ಎತ್ತಿದ್ರು? ಆದ್ರೆ ಬರೀ ಇವ್ರ ಮೇಲೆ ಏನಪ್ಪ ಹೆಸರು?
ಪ್ರಸಾದ್ ಬರೀ ಪ್ರಸಾದ್ ಮೇಲೆ ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ. ಇವಾಗ ನಾನು ಬರೀ ಪ್ರಸಾದ್ ಮೇಲೆ ಹೋರಾಟ ಮಾಡ್ತಾ ಇದ್ದೀನಿ. ನನಗೇನಾದ್ರೂ ಈ ಕಳ್ಳರು ಮುಂದಕ್ಕೆ ಯಾರೋ ಇಲ್ಲಿರೋ 4 ಜನ ಕಳ್ಳರು ಅವರೇ ನನ್ನ ಮೇಲೆ ದಾಳಿ ಮಾಡಿದ್ರು ಅಂತ ತಿಳ್ಕೊಳ್ಳೋಣ, ಯಾರ ಮೇಲೆ ಸಂಶಯ ಬರುತ್ತೆ? ಇನ್ನು ನಾನು ಇವತ್ತು ವಿಚಾರಕ್ಕೆ ಹೋಗಿಲ್ಲ, ಏನೋ ಸಣ್ಣದಾಗಿ ಏನೋ ಬಹುಶಃ ಬರಬಹುದು ಅಂತ ನಮ್ಮ ಜೀವನ ಅನಿಸಿದೆ. ರವಿಕೃಷ್ಣ ನನ್ನ ಮೇಲೆ ಬರ್ತಾನೆ ಅಂತ ಇಟ್ಟ ಮುನ್ನ, ಆದ್ರೆ ಸಂಶಯ ಯಾರ ಮೇಲೆ? ಪ್ರಸಾದ್ ಮೇಲೆ. ಹಾಗಾಗಿ ಪ್ರಸಾದ್ ಅಂತೂ ನಾನು ಸುದ್ದಿಗೆ ಬರಲ್ಲ. ಅವೊಂದು ಮುಗಿಸಿದ ಮೇಲೆ ನಾನು ಬೇರೆಯವ್ರು ತಗೊಳ್ತೀನಲ್ಲ, ಪ್ರಸಾದ್ ಅಲ್ಲಿ ಮುಗಿದೋಗಿರುತ್ತೆ, ಅವನೇನು ಮಾಡ್ಕೊಳಕ್ಕಾಗಲ್ಲ. ಅದೇ ರೀತಿಲೇ ಮೈ ಮೇಲೆ ಎಲ್ಲ ಹೇಳ್ಕೊಳ್ಬೇಡಿ. ನಮ್ಗೆ ನಮ್ಮ ಹತ್ರ ಆಳ್ಕೆ ಇದೆ, ನಮ್ಗೆಲ್ಲ ಗೊತ್ತಿದೆ ಅಂದ್ಕೊಂಡು ಎಲ್ಲಾ ಕಡೆ ಶತ್ರುಗಳನ್ನ ಸೃಷ್ಟಿ ಮಾಡ್ಕೊಳ್ಬೇಡಿ. ಒಂದೊಂದು ಟೈಮ್ ಒಬ್ಬೊಬ್ಬರು ಇಟ್ಕೊಳ್ಳಿ. ನನ್ನದೇ ಜೀವನದಲ್ಲಿ ಹೇಳ್ಬೋದಾದ್ರೆ, ನಾನು ಯಡಿಯೂರಪ್ಪ, ಸೋಮಣ್ಣ ಇವ್ರನ್ನೆಲ್ಲ ಇವ್ರ ಮೇಲೆ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಿಸಿದ್ದಾಗ ಹಲವಾರು ಪ್ರಕರಣಗಳು ಬಂದು ನಾನು ಯಾವುದೂ ತಗೊಳ್ಳಿಲ್ಲ. ಆ ಕೇಸ್ ಒಂದು ಹಂತಕ್ಕೆ ಬರೋ ತನಕ ಆವತ್ತು ಬೇರೆ ಬೇರೆ ರೀತಿಯಲ್ಲಿ ಪ್ರಲೋಭನೆ ಎಲ್ಲ ಬಂದಿತ್ತು, ನಾನು ಬಗ್ಲಿಲ್ಲ. ಸೋಮಣ್ಣ ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಬಂದಿತ್ತು, ಬಗ್ಲಿಲ್ಲ. ಫೋನ್ ಮಾಡಿ ಧಮಕಿ ಹಾಕಿದ್ರು, ಆದ್ರೂ ಮುಂದುವರಿಲಿಲ್ಲ. ಯಾಕೆ ಹೇಳಿ? ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅವ್ರ ಮೇಲೆ ದೂರ ಬರುತ್ತೆ ಅಂತ. ಆ ತರಕ್ಕೆ ಆಗೋದನ್ನು ತಡಿತಾರೆ ಅವರು ಬೇಕಾದ್ರೆ. ಹಾಗಾಗಿ ಹುಷಾರಾಗಿ ನೋಡ್ಕೊಳ್ಳಿ. ಇವೆಲ್ಲ ಹೋರಾಟಗಳನ್ನ ಹುಷಾರಾಗಿ ಮಾಡಿ. ಆಗ್ಲೇ ಹೇಳಿದಾಗೆ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಉಪಯೋಗಿಸುತ್ತಿರುವಷ್ಟು ಚೆನ್ನಾಗಿ ಆಧುನಿಕ ತಂತ್ರಜ್ಞಾನವನ್ನು, ವಿಶೇಷವಾಗಿ ಭ್ರಷ್ಟಾಚಾರ ವಿರೋಧಿ ಹೋರಾಟದಲ್ಲಿ ಫೇಸ್ಬುಕ್ ಲೈವ್, ಯೂಟ್ಯೂಬ್ ಲೈವ್ ನ ಯಾವ ಪಕ್ಷ ಸಂಘಟನೆಯನ್ನು ಇಡೀ ದೇಶದಲ್ಲಿ, ಕೇವಲ ನಮ್ಮ ರಾಜ್ಯದಲ್ಲ ಇಡೀ ದೇಶದಲ್ಲಿ ಎಲ್ಲೂ ಮಾಡ್ತಾ ಇಲ್ಲ. ಹಾಗಾಗಿ ನೀವು ದೂರ ದಾಖಲಿಸೋದು ಅಷ್ಟೇ, ತಂತ್ರಜ್ಞಾನವನ್ನ ಬಳಸ್ಕೊಳ್ಳಿ, ಲೈವ್ ಮಾಡಿ, ಸಾಕ್ಷ್ಯ ಇಟ್ಕೊಳ್ಳಿ, ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ನಿಮ್ಮನ್ನು ನೀವು ಕಾಪಾಡಿಕೊಂಡು ಹೋರಾಟ ಮುಂದುವರಿಸಿದ್ರೆ ಮಾತ್ರ ನಿಮ್ಮ ಹೋರಾಟಕ್ಕೊಂದು ಬೆಲೆ, ನೆಲೆ, ಗತಿ ಸಿಗುತ್ತೆ. ಈಗ ಏರೋಪ್ಲೇನ್ ಅಲ್ಲಿ ಹೋಗುವಾಗ ಅಲ್ಲಿ ಏರ್ ಪ್ರೆಷರ್ ಡೌನ್ ಆದಾಗ, ಏನೋ ಒಂದು ಹೆಚ್ಚು ಕಮ್ಮಿ ಆಗಿ ಏರ್ ಪ್ರೆಷರ್ ಡೌನ್ ಆದಾಗ ಮೇಲಿಂದ ಆಕ್ಸಿಜನ್ ಮಾಸ್ಕ್ಗಳು ಡ್ರಾಪ್ ಆಗುತ್ತೆ, ಬೀಳ್ತವೆ. ನಮ್ಮ ಮುಂದೆ ಹೇಳ್ತಾರೆ, ಅದಕ್ಕೆ ಮೊದಲು ಏನು ಆರಂಭದಲ್ಲಿ ಏರ್ ಹೋಸ್ಟೆಸ್ಗಳು ಆ ತರಕ್ಕೆ ಏನಾದ್ರು ಏರ್ ಪ್ರೆಷರ್ ಡ್ರಾಪ್ ಆಗಿ ಇಲ್ಲಿ ಆಕ್ಸಿಜನ್ ಮಾಸ್ಕ್ ಬಿದ್ದಾಗ ನಿಮ್ಮ ಪಕ್ಕದಲ್ಲಿ ಮಕ್ಕಳಿದ್ರೆ ಅಥವಾ ಮುದುಕರು, ವಯಸ್ಸಾದವರು ಅದನ್ನ ಹಾಕೊಳ್ಳಾಗದವ್ರು ಇದ್ರೆ ಅವರಿಗೆ ಹಾಕೋದಿಕ್ ಹೋಗ್ಬೇಡಿ. ಮೊದ್ಲು ಯಾರು ಹಾಕೊಳ್ಳಿ? ಮೊದಲು ನೀವು ಹಾಕೊಳ್ಳಿ. ನೀವು ಹಾಕೊಟ್ಮೇಲೆ ಅವ್ರಿಗೆ ಹಾಕಿ. ಅಷ್ಟಕ್ಕೆ ನಾವು ಸುತ್ತೋಗಿರೋದಿಲ್ಲ. ಆದ್ರೆ ಅವ್ರಿಗೆ ಹಾಕೋ ಗಡಿಬಿಡಿಲಿ ಅವ್ರಿಗೂ ಹಾಕೋದಿಕ್ಕಾಗದೆ ಅವರು ಹೋಗ್ತಾರೆ, ನೀವು ಹೋಗ್ಬಿಡ್ತೀರಾ. ಅದಕ್ಕೆ ಮೊದಲು ಯಾರು ಹಾಕೊಳ್ಳಿ? ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ತಕ್ಷಣಕ್ಕೆ ಬೇರೆಯವರಿಗೆ ಸ್ಪಂದಿಸಿ ಅಂತ. ಆ ರೀತಿ ಅದು ಪ್ರಜ್ಞೆ ಅದು ಆತರ ಕೆಲಸ ಮಾಡಬೇಕು. ಆ ರೀತಿಯಲ್ಲಿ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಂಡು ಕೆಲಸ ಮಾಡಿ. ನೀವೇನ್ ಸಂಘಟನೆ ಮಾಡ್ಕೊಂಡಿದ್ದೀರಾ, ಲಂಚ ಮುಕ್ತ ಇರಬಹುದು, ಬೇರೆ ಬೇರೆ ಸಂಘಟನೆಗಳು, ಅಕಸ್ಮಾತ್ ನೀವು ಲಂಚ ಮುಕ್ತ ಬರೋದಕ್ಕೆ ಆಸೆ ಇಲ್ಲ, ಇಷ್ಟ ಇಲ್ಲ, KRS ಪಕ್ಷಕ್ಕೆ ಬರೋದಕ್ಕೆ ಇಷ್ಟ ಇಲ್ಲ, ನೀವೇ ಒಂದು ಸಂಘಟನೆ ಕಟ್ಟಿ. ಉಡುಪಿ ಜಿಲ್ಲೆಯ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರ ಸಂಘ, ತಪ್ಪೇನೇ ಇಲ್ಲ. ಆದರೆ ಒಂದು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಅದನ್ನ ಕಟ್ತಾ ಬೆಳೆಸ್ತಾ ಹೋಗಿ ಒಂದು ಸಂಘಟನೆ ರೂಪು ಮಾಡ್ಕೊಳ್ಳಿ. ಆ ರೀತಿಯಲ್ಲಿ ಹೋರಾಟ ಮಾಡಿ. ಇವು ಇಷ್ಟೆಲ್ಲಾ ವಿಚಾರಗಳು ಸ್ಥೂಲವಾಗಿ, ಕೆಲವೊಂದು ಸಂಕ್ಷಿಪ್ತವಾಗಿ, ಕೆಲವೊಂದು ವಿವರವಾಗಿ ನಿಮ್ಗೆ ಹೇಳಿದೀನಿ. ಒಂದು ನ್ಯಾಯಾಂಗ ಸಹಕರಿಸ್ತಾ ಇಲ್ಲ, ನಮ್ಮ ರಾಜಕಾರಣಿಗಳು ಅವರೇ ಪರಮಭ್ರಷ್ಟರು, ಅವ್ರನ್ನ ಆಯ್ಕೆ ಮಾಡ್ತಿರೋದು ನಾವೇ. ಸಂಸ್ಥೆಗಳು ED, CBI, ಲೋಕಾಯುಕ್ತ ಇವು ಸ್ವಾಯತ್ತವಾಗಿಲ್ಲ, ಅವು ಭ್ರಷ್ಟರ ಕೈಗೊಂಬೆ ಆಗಿವೆ. ಜನ ನಮ್ಮ ಪರವಾಗಿಲ್ಲ. ಊರಿಗೆ ಒಂದು ದಾರಿ ಆದ್ರೆ ದಾಸೇನಿಗೆ ಒಂದು ದಾರಿ ಅಂತ ನಮ್ಮನ್ನೇ ಅನ್ವಿಸ್ತಾರೆ, ನಮ್ಮ ಜೊತೆಗೆ ನಿಲ್ಲೋದಿಲ್ಲ. ಅದ್ರ ಜೊತೆಗೆ ನಮ್ಮದೇ ಆದಂತಹ ನರಿ ಬುದ್ಧಿ ಅಥವಾ ಹುಲಿ ಬುದ್ಧಿ. ನರಿಗಳ ತರ ಏಕಾಂಗಿಯಾಗಿ ಅಥವಾ ಹುಲಿಗಳ ತರ ವೀರಾವೇಶದಲ್ಲಿ ಹೋಗ್ತೀವಿ. ನಮಗಿಂತ ಬಲಾಢ್ಯರ ವಿರುದ್ಧ ನಾವು ಸೆಣಸೋದಿಕ್ಕಾಗೋದಿಲ್ಲ. ಅದ್ರ ಬದಲಿಗೆ ಸಿಂಹಗಳಾಗಿ ಗುಂಪಲ್ಲಿ ಬದುಕಿ, ಹಿಂಡಲ್ಲಿ ಬದುಕಿ, ಜ್ಞಾನ ತಿಳುವಳಿಕೆ ಪಡ್ಕೊಳ್ಳಿ. ಇದರ ಮೂಲಕ ಹೀಗೆ ಹೋದ್ರೆ ಮಾತ್ರ ನಾವು ಭ್ರಷ್ಟಾಚಾರ ವಿರುದ್ಧದ ಹೋರಾಟದಲ್ಲಿ ಒಂದು ಜಯ ಪಡೆಯೋದಿಕ್ಕೆ, ಒಂದು ಪರಿಣಾಮ ಬೀರೋದಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಓದಿ, ಚೆನ್ನಾಗಿ ಓದಿ. ನಾನೇ ಬರೆದಿರುವಂತಹ ಒಂದು 2-3 ಪುಸ್ತಕ ಇದೆ, ತುಂಬಾ ಸಿಂಪಲ್ ಪುಸ್ತಕಗಳಿದೆ, ತುಂಬಾ ಕಡಿಮೆ ರೇಟಲ್ಲಿ ಇದೆ, ತಗೊಂಡು ಓದಿ. ಬೇರೆ ಬೇರೆ ಜ್ಞಾನವನ್ನ ಸಂಪಾದಿಸಿ, ಎಲ್ಲಿಂದನಾದ್ರೂ ಆಗ್ಲಿ. ಸುಮ್ಮನೆ ನಾನು ಹೇಳ್ತಾ ಇದ್ದೆ ನನ್ನ ಪುಸ್ತಕ ಓದಿ ಅಂತಲ್ಲ, ನಿಮಗೆ ಸರಳವಾಗಿದೆ, ಕೆಲವೊಂದು ಓದೋ ಅಭ್ಯಾಸ ಮಾಡ್ಕೊಳ್ಳಿ. ಎಷ್ಟೋ ಜನಕ್ಕೆ ನಮ್ಮ ಪತ್ರಿಕೆಗಳನ್ನ ಓದ್ತಾ ಇಲ್ಲ ಇವತ್ತು, ನಮ್ಮ ಜನ ಪೇಪರ್ ಓದ್ತಾ ಇಲ್ಲ, ಒಳ್ಳೆ ನ್ಯೂಸ್ ಓದ್ತಾ ಇಲ್ಲ. ಯಾವುದೋ ಒಂದು ಧಾರಾವಾಹಿಗಳು ನೋಡಿಕೊಂಡು ಕಿತ್ತೋಗಿರೋ ಚಾನೆಲ್ಗಳಲ್ಲಿ ಬರುವಂತಹ ಗಂಡ ಹೆಂಡತಿ ಪ್ರಿಯತಮ ಕಿತ್ತಾಡ್ತಿರೋದನ್ನ, ಗಂಡ ಹೆಂಡತಿ ಪ್ರಿಯತಮ ಕಿತ್ತಾಡಿರೋದನ್ನ ದಿನಗಟ್ಟಲೆ ನೋಡ್ಕೊಂಡು, ಅದ್ಯಾವುದೋ ಬಿಗ್ ಬಾಸ್ ಅಂತ ಕಿತ್ತೋಗಿರೋ ಪ್ರೋಗ್ರಾಮ್ ಅನ್ನ ನೋಡ್ಕೊಂಡು ನಾಲೆಡ್ಜ್ ಬರುತ್ತಾ? ನಿಮ್ಮ ಜೀವನಕ್ಕೆ ಏನಾದ್ರು ಉಪಯೋಗ ಆಗುತ್ತಾ? ಹಾಗಾಗಿ ನೀವು ಇತರರಿಗಿಂತ ಭಿನ್ನ. ಇಲ್ಲಿ ನೀವು ಯಾರು ಬಂದಿದ್ದೀರಾ? ಬಲವಂತಕ್ಕೆ ಬಂದಿದ್ದೀರೋ, ಸ್ವಯಂ ಪ್ರೇರಿತವಾಗಿ ಬಂದಿದ್ದೀರೋ, ಬೇರೆಯವರಿಗಿಂತ ನೀವು ಭಿನ್ನವಾಗಿರೋ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೀರಾ. ನೀವು ಕುರಿ ಮಂದೆಯಲ್ಲಿರುವಂತಹ ಕುರಿಗಳಲ್ಲ. ನೀವು
ನೀವು ಕುರಿ ಮಂದೆಯಲ್ಲಿರುವಂತಹ ಕುರಿಗಳಲ್ಲ, ಸಿಂಹಗಳಾಗೋದಕ್ಕೆ ಹೋಗ್ತಿರುವಂತವರು. ಆ ಸಿಂಹಗಳಾಗಿಲ್ಲ. ಸಿಂಹಗಳಾಗಬೇಕು ಅಂದ್ರೆ ಜ್ಞಾನ, ತಿಳುವಳಿಕೆ. ನಾನು ಯಾವಾಗಲೂ ಇತ್ತೀಚೆಗೆ 3 ಪದ ಬಳಸ್ತಾ ಇದ್ದೀನಿ. ನೀವು ಜಯಶಾಲಿಗಳಾಗಬೇಕು ಇಂಥ ವಿಚಾರದಲ್ಲಿ ಅಂದ್ರೆ ಕೂಡಿ ಕಲಿಬೇಕು, ಕೂಡಿ ಕೆಲಸ ಮಾಡೋದನ್ನ ಕಲ್ತಿರ್ಬೇಕು ಅಥವಾ ಮನಸ್ಥಿತಿ ಇರಬೇಕು. ತದನಂತರ ಕೂಡಿಸಿ 4 ಜನನ್ನ ಕೂಡಿಸಿ ಕೆಲಸ ಮಾಡುವಂತ ನಾಯಕತ್ವ ಗುಣವನ್ನ ಬೆಳೆಸ್ಕೊಳ್ಬೇಕು. ಅದನಂತರ ಒಂದು ವರ್ಚಸ್ಸು ಬಂದ ಮೇಲೆ ಒಲಿಸಿ, ಬೇರೆ ಕೇವಲ ಕೈ ಸನ್ನೆ ಬಾಯಿ ಸನ್ನೆಯಲ್ಲಿ ನಿಮ್ಮ ವಿಚಾರಗಳನ್ನ ಜನ ಅನುಷ್ಠಾನಕ್ಕೆ ತರುವಂತಹ ರೀತಿಯಲ್ಲಿ ವರ್ಚಸ್ಸನ್ನ ಬೆಳೆಸ್ಕೊಳ್ಬೇಕು. ಆರಂಭ ಎಲ್ಲಿಂದ? ಕೂಡಿ ಕೆಲಸ ಮಾಡೋದ್ರಿಂದ. ಕೂಡಿ, ತದನಂತರ ಕೂಡಿಸಿ, ತದನಂತರ ಒಲಿಸಿ ಕೆಲಸ ಮಾಡುವ ರೀತಿಯಲ್ಲಿ ನೀವು ಬೆಳೀತಾ ಹೋಗ್ಬೇಕು. ಅಂತಹ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣ ಇರಲಿ, ಅದರಲ್ಲಿ ನೀವೆಲ್ಲ ಯಶಸ್ವಿಯಾಗಲಿ ಅಂತ ಆಶಿಸ್ತಾ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ, ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಗೆ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಜೈ